ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಗೆ ಗೊತ್ತಿಲ್ಲದೆ ಇರುವ ದೇವರುಗಳಿಗೆ, ಗುರುಗಳಿಗೆ, ಗುರು ಹಿರಿಯರಿಗೆ, ಸಾಧು ಸಂತರಿಗೆ, ಭಕ್ತರಿಗೆ, ಯುಕ್ತರಿಗೆ, ಮುಕ್ತರಿಗೆ ನಮಸ್ಕಾರಗಳನ್ನ ಹೇಳಿ, ಅವರಿಂದ ಎಲ್ಲರೂ ಕೂಡ ಆಶೀರ್ವಾದ ತಗೊಂಡು ಏನಾದರೂ ಮಾಡಿ ನಮ್ಮನ್ನು ಈ ತತ್ವದಲ್ಲಿ ನಿಲ್ಲೋ ಹಾಗೆ ಮಾಡಪ್ಪ ಅಂತ ಭಗವಂತನಲ್ಲಿ ಕೇಳ್ಕೊತ ಶ್ರೀರಾಮಚಂದ್ರನ ಹೃದಯಕ್ಕೆ ನಮಸ್ಕಾರಗಳನ್ನ ಅರ್ಪಿಸಿ, ಗಾಢನಿದ್ರೆಯಲ್ಲಿ ಪ್ರತಿಯೊಬ್ಬರಲ್ಲಿ ಇರುವಂಥ ಆ ಸ್ವರೂಪ ಬದಲಾವಣೆ ಆಗದೇ ಇರೋದು, ಇಲ್ಲದಂಗೆ ಆಗದೇ ಇರೋದು, ವಿಷಯೀ ಆಗಿರುವಂಥ ಸ್ವರೂಪಕ್ಕೂ ಕೂಡ ನಾವೆಲ್ಲರೂ ನಮಸ್ಕಾರವನ್ನು ಸಲ್ಲಿಸಿ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ. ದೇವರ ಕೃಪೆಯೋ ಏನೋ, ನಾವು ಗೌಡಪಾದ ಹೃದಯ ನೋಡ್ತಾ ಇದ್ದೀವಿ. ಅದರಲ್ಲಿ ಇವಾಗ ಅದ್ವೈತ ಪ್ರಕರಣ ನೋಡ್ತಾ ಇದ್ದೀವಿ. ಇದು 3ನೇ ಪ್ರಕರಣ. ಇವತ್ತು ನಾನು ಇಲ್ಲಿವರೆಗೂ ನಾವು ಅದ್ವೈತ ಪ್ರಕರಣದಲ್ಲಿ ಏನು ಸಾರಾಂಶ ಮಾಡಿದ್ದೀವಿ ಅದನ್ನು ಮೆಲ್ಕು ಹಾಕ್ಕೊಂಡು ಹೋಗಬೇಕಾಗಿದೆ. ಹಾಗೆ ಮಾಡೋಣ. ಉಪನಿಷತ್ತುಗಳು 10-11 ಅಷ್ಟೇ ಇರುತ್ತೆ. ಅಷ್ಟು ಉಪನಿಷತ್ತುಗಳಿಗೆ ಶಂಕರಾಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಆ 10 ಉಪನಿಷತ್ತುಗಳಲ್ಲಿ ಮಾಂಡ್ಯುಕ್ಯಮೇವ, ಅದು ಒಂದೇ ಸಾಕು ಮುಕ್ತರಾಗೋದಿಕ್ಕೆ ಅನ್ನೋದು ಕೂಡ ತಿಳಿಸ್ಕೊಡ್ತಾರೆ. ಈ ಮಾಂಡ್ಯುಕ್ಯ ಉಪನಿಷತ್ತು ಹೇಗಿದೆ? ನಾವೊಂದು ಹಾರ ಅಥವಾ ಸರ ಹಾಕ್ಕೊಂಡ್ರೆ ಮಧ್ಯದಲ್ಲಿ ಡಾಲರ್ ಇರುತ್ತಲ್ವ, ಪೆಂಡೆಂಟೋ ಡಾಲರ್ ಏನೋ ಹೇಳ್ತಿರಲ್ಲ, ಆಗಿರ್ತಂತೆ ಮಾಂಡಿಕ್ಯ ಉಪನಿಷತ್ತು ಅನ್ನೋದು. ಈ ಮಾಂಡಿಕ್ಯ ಉಪನಿಷತ್ನಲ್ಲಿ 12 ಮಂತ್ರಗಳಿಂದ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಕಾರಿಕೆಯಲ್ಲಿ 4 ಪ್ರಕರಣಗಳಿದೆ. ಸೊ ಈ ಮಾಂಡಿಕ್ಯಮೇವ ಮೋಕ್ಷಕ್ಕದೊಂದೇ ಸಾಕು ಅಂತ ಹೇಳಿದ್ರಿಂದ ಗೌಡಪಾದರು ಯಾರು? ಶಂಕರಾಚಾರ್ಯರ ಪರಮಗುರುಗಳು. ಶಂಕರಾಚಾರ್ಯರ ಗುರುಗಳು ಗೋವಿಂದಪಾದರು, ಅವರ ಗುರುಗಳು ಗೌಡಪಾದರು. ಹಾಗೆ ಮತ್ತು ಈ ಗೌಡಪಾದರು ಕೂಡ ಮಾಂಡಿಕ್ಯ ಉಪನಿಷತ್ಗೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಅವರು ಕಾರಿಕೆಗಳನ್ನ ಬರೆದಿದ್ದಾರೆ. ಇದನ್ನು 4 ಕಾರಿಕೆಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದು ಆಗಮ ಪ್ರಕರಣ, ಎರಡನೇದು ವೈತಥ್ಯ ಪ್ರಕರಣ, 3ನೇದು ಅದ್ವೈತ ಪ್ರಕರಣ, ಇವಾಗ ನಾವು ನೋಡ್ತಾ ಇರೋದು. 4ನೇದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಲಾತ ಶಾಂತಿ ಪ್ರಕರಣ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಮಾಂಡಿಕ್ಯ ಉಪನಿಷತ್ತು ಆಗಮ ಪ್ರಕರಣ ಅಂತ ತಗೊಂಡು ಮಾಂಡಿಕ್ಯ ಉಪನಿಷತ್ತಿನಲ್ಲಿರೋ 12 ಮಂತ್ರಗಳಿಂದ ನಾವು ನೋಡಿದ್ದಾಯಿತು. ನಾವು ಮುಕ್ತರಾಗೋದಕ್ಕೆ ಇಷ್ಟು ಪುಸ್ತಕಗಳನ್ನ ನಾವು ಅಧ್ಯಯನ ಮಾಡಿದ್ರೆ ನಿಜವಾಗ್ಲೂ 3 ಹೊತ್ತು ಅದರ ಚಿಂತನೆಯಲ್ಲೇ ಇರಬೇಕು. ಮೋಕ್ಷ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾವ್ಯಾವುದು? ಮಾಂಡಿಕ್ಯ ಉಪನಿಷತ್ತು. ಅದೆಲ್ಲ ಪೂರ್ತಿ ಎಚ್ಚರ, ಕನಸು, ನಿದ್ದೆ, ಸಾರ್ವತ್ರಿಕ ಪೂರ್ಣ ಅನುಭವ, ಅವಸ್ಥಾತ್ರಯ ವಿಚಾರವನ್ನೇ ಹಿಡ್ಕೊಂಡು ಹೋಗಿರೋದ್ರಿಂದ, ಮತ್ತು ಪರಮಾರ್ಥ ಚಿಂತಾಮಣಿ, ಅವಸ್ಥಾತ್ರಯ ಚಂದ್ರಿಕೆ, ಅದರ ಜೊತೆಗೆ ಈಗ ಈ ಗೌಡಪಾದ ಹೃದಯ, ಈ ಪುಸ್ತಕಗಳನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಈಗ ನೋಡ್ತಾ ಇರೋದು ಗೌಡಪಾದ ಹೃದಯ. ಅದರಲ್ಲಿ 4 ಪ್ರಕರಣದಲ್ಲಿ ಮೊದಲನೇ ಪ್ರಕರಣ ಆಗಮ ಪ್ರಕರಣ. ಇದರಲ್ಲಿ ಉಪನಿಷತ್ನಲ್ಲಿರೋ 12 ಮಂತ್ರಗಳನ್ನೇ ತಗೊಂಡು ಗೌಡಪಾದರು 7ನೇ ಮಂತ್ರದಿಂದ ಕಾರಿಕೆಗನ ಬರೆಯಕ್ಕೆ ಹೋಗ್ತಾರೆ. ಮತ್ತು ಬರೆದು ಇಲ್ಲಿ ಆಗಮ ಪ್ರಕರಣದಲ್ಲಿ
ಅನುಭವ ಮುಂದೆ ಇರುತ್ತೆ. ತರ್ಕ ಹೇಳಿದ್ದಾರೋ ಇಲ್ವೋ, ಅಕಸ್ಮಾತ್ ಹೇಳಿದ್ರು ಹಿಂದೆ ಇರುತ್ತೆ ಅಂತ ತಿಳಿಸಿ, ಮಿಕ್ಕಿರೋ 3 ಪ್ರಕರಣದಲ್ಲಿ ವೈತಥ್ಯ ಪ್ರಕರಣ, ಅದ್ವೈತ ಪ್ರಕರಣ, ಅಲಾತ ಶಾಂತಿ ಪ್ರಕರಣಗಳಲ್ಲಿ ಅನುಭವಕ್ಕಿಂತ ಯುಕ್ತಿ, ಲಾಜಿಕ್, ತರ್ಕ ಅದನ್ನು ಮುಂದೆ ತಗೊಂಡ್ಬಂದು ಹಿಂದೆಗಡೆ ಅನುಭವ ಇದ್ದೇ ಇರುತ್ತೆ, ಅನುಭವ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ತರ್ಕ, ಲಾಜಿಕ್, ಯುಕ್ತಿ ಅಂತ ಹೇಳಿದ ತಕ್ಷಣ ನಾವು ಈ ಜಲ್ಪತರ್ಕ ಅಥವಾ ಕುತರ್ಕ ಅದನ್ನು ಉಪಯೋಗಿಸಬಾರ್ದು ಅಂತ ಗೊತ್ತು. ಅದರ ಬದಲು ನಾವು ಅನುಭವ ಗಮ್ಯವಾದ ತರ್ಕ ಅಥವಾ ಶಾಸ್ತ್ರಯುಕ್ತವಾದ ತರ್ಕ ಅಂತ ಕೂಡ ನಾವು ನೋಡಿದ್ದು ನಮಗೆಲ್ಲ ಚೆನ್ನಾಗಿ ಮನದಟ್ಟಾಗಿದೆ. ಸೊ ಈಗ ವೈದ್ಯತ್ಯ ಪ್ರಕರಣ ಯಾಕೆ ಬಂತು ಅಂತಂತಂದರೆ, ಅದ್ವೈತ ಪ್ರಕರಣ, ಆಗಮ ಪ್ರಕರಣದಲ್ಲಿ ನಮ್ಮ ನಿಜವಾದ ಸ್ವರೂಪವನ್ನು ಗಾಢನಿದ್ರೆ ಅನುಭವದಿಂದ ತೋರಿಸ್ಕೊಟ್ಟ ಮೇಲೆ ದ್ವೈತವೆಲ್ಲವೂ ಹುಸಿ ತೋರಿಕೆ ಅಂತ ತೋರಿಸಿದ್ರು. ಯಾವಾಗ ದ್ವೈತ ಹುಸಿ ತೋರಿಕೆ, ದ್ವೈತ ಅಂದರೆ ಏನು? ಆಭರಣಗಳೆಲ್ಲ ಸುಳ್ಳು, ಮಡಿಕೆ ಕುಡಿಕೆ ಶ್ರಾವ ತಟ್ಟೆ ನಿಜ ಅಲ್ಲ, ಅದೇ ರೀತಿ ಪ್ರಪಂಚ ನಿಜ ಅಲ್ಲ. ಮತ್ತು ಅದೇನು? ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ಹೇಳೋದು. ಹೇಗೆ ಇದು ಬರೀ ವಾಚ, ಬರೀ ಹೆಸರು, ನಾಮರೂಪಗಳು, ಕ್ರಿಯೆ ಮಾತ್ರ, ಇದು ಸತ್ಯ ಅಲ್ಲ. ಸತ್ಯವಾಗಿದ್ದಿದ್ದರೆ ಕನಸಿಗೆ ಬರಬೇಕಾಗಿತ್ತು, ನಿದ್ದೆಗೆ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ? ಹಾಗಾದರೆ ಎಚ್ಚರ, ಕನಸು, ನಿದ್ದೆಗಳಲ್ಲಿ ಮೂರಲ್ಲೂ ಸಮವಾಗಿ ಇರೋದು ಯಾವುದು? ಅದು ಸತ್ಯ, ಅದು ನಮ್ಮ ನಿಜವಾದ ಸ್ವರೂಪ ಅಂತ ತೋರಿಸ್ಕೊಟ್ಟಿದ್ದಾರೆ. ಈ ವೈತಥ್ಯ ಪ್ರಕರಣದಲ್ಲಿ ವೈತಥ್ಯ ಅಂತಂದರೆ ಅದರ ಅಂತೆ. ಯಾವುದರ ಅಂತೆ? ಕನಸಿನಲ್ಲಿ ನಮಗೆ ಇದೇ ಥರ ಪ್ರಪಂಚ ಸತ್ಯವಾಗಿ ತೋರ್ತಾ ಇರುತ್ತೆ. ಎಲ್ಲಿವರೆಗೂ? ಎಚ್ಚರ ಆಗೋವರೆಗೂ. ಒಂದು ಸಲ ಎಚ್ಚರ ಆಗಿದ ತಕ್ಷಣ ಎಲ್ಲ ಸುಳ್ಳು ಅಂತ ಹೇಳ್ತೇನೆ. ಅಲ್ಲಿ ಕಾರ್ಯ, ಕಾರಣ, ಭಾವ ಮತ್ತು ಜನ್ಮ, ಬೆಳವಣಿಗೆ, ಹುಟ್ಟು, ಮರಣ, ಅರ್ಧ ಡಜನ್ ಎಲ್ಲವೂ ಸ್ಪಷ್ಟವಾಗಿ ಎಚ್ಚರ ಹೇಗಿದೆಯೋ ಹಾಗೇ ಇರುತ್ತೆ. ಅದನ್ನು ವೈತಥ್ಯ ಪ್ರಕರಣದಲ್ಲಿ ತೋರಿಸ್ಕೊಡ್ತಾರೆ. ದ್ವೈತವೆಲ್ಲವೂ ತೋರುವ ರೂಪದಿಂದ ಮಿಥ್ಯೆಯೇ ಅಂತ ನಿಶ್ಚಯ ಮಾಡಿಬಿಡ್ತಾರೆ. ಹಾಗಾದರೆ ಈ ಅದ್ವೈತ ಪ್ರಕರಣ ಯಾಕೆ ಬರಬೇಕು ಅಂತ ಪ್ರಶ್ನೆ. ಹೇಗೆ ನಿಮಗೆ ದ್ವೈತ ಮಿಥ್ಯವೋ, ದ್ವೈತ ಪ್ರಪಂಚ ಇಲ್ಲವೋ, ಹಾಗೆ ನಿಮ್ಮ ಅದ್ವೈತ ಪ್ರಪಂಚವು ಮಿಥ್ಯೆ ಯಾಕಾಗಬಾರ್ದು ಅಂತ ಒಂದು ಪ್ರಶ್ನೆ. ಅದನ್ನು ತೆಗೆದಾಕೋದಕ್ಕೋಸ್ಕರ ಅದ್ವೈತ ಪ್ರಕರಣವನ್ನು ಶುರು ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್. ವೈತಥ್ಯ ಪ್ರಕರಣಕ್ಕೂ ಅದ್ವೈತ ಪ್ರಕರಣಕ್ಕೂ ವ್ಯತ್ಯಾಸ. ಆದರೂ ಯಾವುದೇ ಪ್ರಕರಣ ತಗೊಂಡ್ರೂ ನಮ್ಮನ್ನು ಏನಾದರೂ ಮಾಡಿ ಆತ್ಮತತ್ವದಲ್ಲಿ ನಿಲುಗಡೆ ಬರೋ ಹಾಗೆ ಮಾಡ್ತಾ ಇರ್ತಾರೆ. ಇದು ಹೆಚ್ಚು ಕಾಲಿಕೆ. ಹಾಗಾದರೆ ನಮ್ಮ ಅದ್ವೈತ ಪ್ರಕರಣದಲ್ಲಿ ಏನು ಹೇಳಿದೆ ಅನ್ನೋದು ಮೊದಲಿನಿಂದ ನಾನು ಸ್ವಲ್ಪ ಸಾರಾಂಶ ಹೇಳ್ತೀನಿ ಇವತ್ತು. ಈ ವೇದಾಂತ ಎಲ್ಲ ಉಪಾಸನಾ ವಿಧಿಪರವಾಗಿದೆ. ಆದ್ದರಿಂದ ಬ್ರಹ್ಮವು ಜಗದ್ರೂಪವಾಗಿ ಪರಿಣಮಿಸಿ ಜೀವನು ಬ್ರಹ್ಮವುಪಾಸನೆಯನ್ನು ಮಾಡಿ ಮುಕ್ತನಾಗಬೇಕು ಅಂತ ಇಲ್ಲಿ ತೊಗೊಂಬರ್ತಾರೆ. ಮೊದಲು 2ನೇ ಮಂತ್ರಗಳಲ್ಲಿ ಅವ್ರು ಹೇಳೋದೇನು ಅಂತಂದರೆ, ಸ್ವಾಮಿ ನಿಮ್ಮ ವೇದ ಅಂದರೆ ಏನು ಸ್ವಾಮಿ? ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ. ಆದ್ದರಿಂದ ನಿಮಗೆ ಮೋಕ್ಷ ಆಗಬೇಕಾದ್ರೆ ಕರ್ಮ ಮತ್ತು ಉಪಾಸನೆ ಎರಡರಿಂದಲೇ ಆಗಬೇಕು. ಜ್ಞಾನಕಾಂಡ ಯಾಕಿದೆ ಅಂತ ಕೇಳಿದ್ರೆ, ಸ್ವಾಮಿ ಅದನ್ನು ಹೊಗಳೋದಕ್ಕೋಸ್ಕರ ಬಂದಿದೆ. ಆದ್ದರಿಂದ ಕರ್ಮದಿಂದಲೇ ಮೋಕ್ಷ, ಉಪಾಸನೆಯಿಂದಲೇ ಮೋಕ್ಷ ಅಂತ ಅವನು ವಾದ ಮಾಡೋಕ್ಕೆ ಬರ್ತಾನೆ. ಬಂದೋದಿಲ್ಲ ಅಲ್ವಾ? ನಮಗೆ ಸ್ಪಷ್ಟವಾಗಿ ಗೊತ್ತು. ಯಾಕೆ? ನಮ್ಮ ಉದಾಹರಣೆ ನೋಡಿಕೊಂಡಾಗ ನಾವು ಹಾವು ಅಂತ ಹೆದರ್ಕೊತಾ ಇದ್ದೀನಿ. ಈಗ ನನಗೆ
ಹಾವಲ್ಲ ಅಂತ ಗೊತ್ತಾಗಬೇಕಾದ್ರೆ ನಾನು ಅಲ್ಲಿ ಕೂತ್ಕೊಂಡು ಯಾಗ ಯಜ್ಞ ಹೋಮ ಹವನಗಳನ್ನ ಮಾಡಿದ್ರೆ ನನ್ನ ಭಯ ಹೋಗುತ್ತಾ ಸ್ವಾಮಿ? ಇಲ್ಲ, ನಾನು ಜಪ ಮಾಡೋದ್ರಿಂದ ಉಪಾಸನೆ ಮಾಡೋದ್ರಿಂದ ಇದು ಹಗ್ಗ ಹಾವಲ್ಲ. ಆ ಕಡೆಯಿಂದ ಬಂದವನು ಹೇಳ್ತಾನೆ ಅದು ಹಾವಲ್ಲಪ್ಪ ಹಗ್ಗ ಅಂತ. ನಾನು ಜಪ ಮಾಡೋದ್ರಿಂದ ನನ್ನ ಭಯ ಹೋಗುತ್ತಾ ಸ್ವಾಮಿ? ಹೋಗೋದಿಲ್ಲ. ಮತ್ತು ಯಾತ್ರಿಂದ ಹೋಗುತ್ತೆ? ಅಲ್ಲಿ ಅವನು ನನಗೆ ಟಾರ್ಚಾಗಿ ತೋರಿಸಿದ್ದೆ, ನೋಡು ನಿನ್ನ ಹಾವು ಅಂತ ನನಗೆ ಹಗ್ಗವನ್ನು ತೋರಿಸಿದಾಗ, ನನ್ನ ಅನುಭವದಿಂದ ನಾನು ಕಂಡಾಗ ನನಗೆ ಆಹಾ ಹಗ್ಗ, ನಾನು ಹೆದರ್ಕೊಂಡಲ್ಲ ಅಂತ ಭಯ ಪೂರ್ತಿ ಹೊರಟೋಗುತ್ತೆ. ಆದ್ದರಿಂದ ಜ್ಞಾನದಿಂದ ಮೋಕ್ಷ ಅಂತಂದರೆ ಹೀಗೆ ಆಗಬೇಕು. ಹಾಗಾದರೆ ನಿಮ್ಮ ವೇದದಲ್ಲಿ ಕರ್ಮಕಾಂಡ ಉಪಾಸನ ಕಾಂಡನ ಯಾಕೆ ಹೇಳಿದೆ ಸ್ವಾಮಿ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಹೌದಪ್ಪ ಹೇಳಿದೆ, ಆದರೆ ಅದರಿಂದ ಮೋಕ್ಷ ಆಗತ್ತೆ ಅಂತ ಅಲ್ಲ. ಅಧಿಕಾರಿಗಳಲ್ಲಿ ಭೇದ ಇರುತ್ತೆ. ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ಅಧಮಾಧಿಕಾರಿ. ಅವ್ರಗಳಿಗೋಸ್ಕರ ಒಂದೇ ಸಾರಿ ಜ್ಞಾನದಿಂದ ಮೋಕ್ಷ ನಿಜ, ಅದರಿಂದ ಮೋಕ್ಷ ಆಗೋದು ಅದರಿಂದಲೇ, ಬೇರೆ ಯಾತ್ರಿಂದಲೂ ಆಗೋಲ್ಲ. ಈ ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಮಾತ್ರ ಅಲ್ಲ, ಎಲ್ಲ ದರ್ಶನಕಾರರು ಎಲ್ಲರೂ ಕೂಡ ಜ್ಞಾನದಿಂದಲೇ ಮೋಕ್ಷ ಅಂತ ಒಪ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಸಂಶಯ ಇಲ್ಲ. ಆದ್ದರಿಂದ ಜ್ಞಾನದಿಂದ ಮೋಕ್ಷ ಆಗಬೇಕು. ಆದರೆ ಇವುಗಳನ್ನ ನಾವು ಕಡಿಮೆ ಹಂತದಲ್ಲಿರೋರು ಮೊದಲು ಈ ಕರ್ಮಕಾಂಡದಲ್ಲಿ ಹೇಳಿರೋದನ್ನು, ಉಪಾಸನೆ ಕಾಂಡದಲ್ಲಿ ಹೇಳಿರೋದನ್ನು ಮಾಡ್ಕೊಂಡ್ಬರಬೇಕು. ಸರಿ, ನಿಮ್ಮ ಕರ್ಮಕಾಂಡ ಉಪಾಸನಾ ಕಾಂಡಗಳಲ್ಲಿ ಹೇಳಿದ ಮೇಲೆ ಜ್ಞಾನಕಾಂಡದಲ್ಲೂ ಕೂಡ ಈ ಕರ್ಮಗಳನ್ನ ಮತ್ತು ಈ ಉಪಾಸನೆಯನ್ನು ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಕೇಳ್ತಾನೆ. ಹೌದು, ಇದನ್ನೇ ಅಲ್ಲಿ ಫಲಾಪೇಕ್ಷೆಯಿಂದ ಮಾಡಿರೋದನ್ನು ಹೇಳಿರುತ್ತೆ, ಕಾಮ್ಯ ಕರ್ಮದಿಂದ ಹೇಳಿರುತ್ತೆ. ಜ್ಞಾನಕಾಂಡದಲ್ಲಿ ನಮಗೆ ಮೋಕ್ಷ ಬೇಕಾಗಿರೋದ್ರಿಂದ ಅದೇ ಕರ್ಮಗಳನ್ನು ನಿಷ್ಕಾಮ ಕರ್ಮದಿಂದ, ಕರ್ಮಯೋಗ ರೂಪದಿಂದ ಮಾಡೋದ್ರಿಂದ ನೀನು ಮುಕ್ತನಾಗ್ತೀಯಾ ಅಂತ ಹೇಳಿದೆ ಅಂತ ಅವನಿಗೆ ಸಂದರ್ಶಿ ಕೊಟ್ಟು ನಮಗೆ ತಿಳಿಸ್ಕೊಟ್ಟಿದ್ದಾಯಿತು. ಇನ್ನು 3ರಿಂದ 10 ಮಂತ್ರಗಳಲ್ಲಿ ಎಲ್ಲ ಅದ್ವೈತ ಪ್ರಕರಣದ ಮಂತ್ರಗಳು. ಈ ಜೀವರುಗಳಾಗಲಿ ಅವರ ಉಪಾಧಿಗಳಲ್ಲಿರುವ ಕಾರ್ಯಕರಣ ಸಂಘಾತಗಳಾಗಿ ನಿಜವಾಗಿ ಹುಟ್ಟುವಂತಿಲ್ಲ. ಶ್ರುತಿಗಳು ಕೆಲವುಗಳು ಇವುಗಳ ಉತ್ಪತ್ತಿಯನ್ನು ಹೇಳುವಂತೆ ತೋರುತ್ತಿರುವುದುಂಟು. ಇಲ್ಲಿ ಈ ಮಂತ್ರಗಳಲ್ಲಿ 10ನೇ ಮಂತ್ರದವರೆಗೂ ಪ್ರಪಂಚ ಸೃಷ್ಟಿಯಾಗಿದೆ ಅಂತಲೇ ನಮಗೆ ಗೊತ್ತಾಗುತ್ತೆ. ವೇದಗಳಲ್ಲೂ ಕೂಡ ಹಾಗೆ ಹೇಳಿದೆ, ಉಪನಿಷತ್ತುಗಳಲ್ಲಿ ಹೇಳಿದೆ. ಹಾಗಾದರೆ ನಿಜವಾಗಿಯೂ ಈ ಪ್ರಪಂಚ ಉತ್ಪತ್ತಿ ಆಗಿದೆಯಾ ಅಂತ ಪ್ರಶ್ನೆ ಬರುತ್ತೆ. ಅಲ್ಲ ಅನ್ನೋದಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ. ಹೇಗೆ ಉತ್ಪತ್ತಿಯಾಗಿದೆ ನೋಡಿ. ಅಲ್ಲಿ ಹೇಳುವಾಗ ಪರಮಾತ್ಮನು ಒಬ್ಬನೇ ಇದ್ದನು, ಅವನು ಯೋಚನೆ ಮಾಡಿ, ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ, ಯಾರಿಂದ ಸೃಷ್ಟಿಯಾಯಿತು? ಚೈತನ್ಯದಿಂದ ಸೃಷ್ಟಿಯಾಗಬೇಕು. ಹೇಗೆ ಹೇಳ್ತೀರಾ? ಅವನು ಯೋಚನೆ ಮಾಡ್ದ ಅಂತ ಹೇಳಿದ್ರಿಂದ ಅವನು ಯೋಚನೆ ಮಾಡಬೇಕಾದ್ರೆ ಅವನು ಚೈತನ್ಯವಾಗಿರಬೇಕು. ಕಲ್ಲು ಯೋಚನೆ ಮಾಡುತ್ತಾ? ಮಣ್ಣಿನ ಮುದ್ದೆ ಯೋಚನೆ ಮಾಡುತ್ತಾ? ಸಗಣಿ ಯೋಚನೆ ಮಾಡುತ್ತಾ? ಆಗೋದಿಲ್ಲ. ಅನಾತ್ಮದಿಂದ ಸೃಷ್ಟಿಯಾಗೋದಿಲ್ಲ ಅಂತ ಹೇಳಿ ಅಲ್ಲಿ ನಮಗೆ ಅದು ಯೋಚನೆ ಮಾಡಿ ಆಕಾಶವನ್ನು ಸೃಷ್ಟಿಸಿತು. ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಔಷಧಗಳು, ಗಿಡಮರಗಳು, ಅದರಿಂದ ಮನುಷ್ಯನು ಅಂತ ಹೀಗೆ ಸೃಷ್ಟಿಯ ಕ್ರಮವನ್ನು ಹೇಳ್ಕೊಂಬತ್ತಿದೆ. ಇದು ಹೇಳಿದೆ ಅಂತಂದರೆ ನಿಜವಾಗಲೂ ಸೃಷ್ಟಿ ಆಗಿದೆ ಅಂತ ಇಟ್ಕೊಳಕ್ಕೆ ಹೋಗಬಾರ್ದು. ಮತ್ತು ಯಾತಕ್ಕೋಸ್ಕರ ಹೇಳಿದೆ? ನಾವು ಹುಟ್ಟಿದ್ದೀವಿ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ? ಎಲ್ಲಿಂದ ಹುಟ್ಟಿದ್ವಿ? ನಮ್ಮ ತಂದೆ ತಾಯಿಗಳಿಂದ. ಕೋಳಿ ಎಲ್ಲಿಂದ ಬಂತು? ಮೊಟ್ಟೆಯಿಂದ ಬಂತು. ಮರ ಯಾತ್ರಿಂದ ಬಂತು? ಬೀಜದಿಂದ ಬಂತು. ಹೀಗೆ ಕಾರ್ಯಕಾರಣ, ಕಾರಣವಿಲ್ಲದೆ ಕಾರ್ಯವಿಲ್ಲ ಅಂತ ನಾವು ಹಿಡ್ಕೊಂಡಿರೋದ್ರಿಂದ ನಮ್ಮನ್ನು ನೋಂಟು ಅನ್ನವನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರ ನಮಗೆ ಈ ಒಂದು ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾರೆ. ಆದರೆ ಈ ಬೇರೆಯವರು ಏನು ತಪ್ಪರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ನಿಜವಾಗಿಯೂ ಪ್ರಪಂಚ ಹುಟ್ಟಿದೆ ಅಂತ ತಗೊಂಡು ಹೋಗ್ಬಿಡ್ತಾರೆ. ಅದು ಹೊಂದೋದಿಲ್ಲ.
ಯಾಕೆ? ಈಗ ನೀವು ಇದರಲ್ಲೇ ಕಾರಣ ಹುಡುಕ್ರಿ ನೋಡೋಣ. ಬೀಜ ಫಸ್ಟ, ಮರ ಫಸ್ಟ? ಹೇಳ್ರಿ ನೋಡೋಣ. ಈಗ ಬೀಜದಿಂದ ಮರ ಬಂದಿದೆ, ಒಪ್ಕೊತೀನಿ. ಮರದಿಂದ ಏನು ಬಂದಿದೆ? ಬೀಜ ಬಂದಿದೆ. ಮೊದಲು ಯಾವುದಿತ್ತು? ಮರ ಇತ್ತ, ಬೀಜ ಇತ್ತ? ಹೀಗೆ ನಾವೆಲ್ಲಿಂದ ಹುಟ್ಟಿದ್ವಿ? ನಮ್ಮ ತಂದೆ ತಾಯಿಗಳಿಂದ. ಅವರು ಎಲ್ಲಿಂದ ಹುಟ್ಟಿದ್ರು? ಅವ್ರ ತಂದೆ ತಾಯಿಗಳಿಂದ. ಅವರು ಎಲ್ಲಿಂದ ಹುಟ್ಟಿದ್ರು? ಅವ್ರ ತಂದೆ ತಾಯಿಗಳಿಂದ. ಕೊನೆಯಲ್ಲಿ ಹಾಗಾದರೆ ಹೇಗೆ ಹುಟ್ಟಿದ್ರು? ಕರ್ಮ ಥಿಯರಿಗೆ ತೊಗೊಂಡು ಹೋಗ್ತಾರೆ. ಕರ್ಮದಿಂದ ಜನ್ಮ ಬಂತು ಅಂತಾರೆ. ಹಾಗಾದರೆ ಕರ್ಮ ಫಸ್ಟ, ಶರೀರ ಫಸ್ಟ? ನಿನಗೆ ಶರೀರ ಇದ್ದರೆ ಕರ್ಮ ಮಾಡ್ತೀಯ, ಕರ್ಮ ಇಲ್ಲದೆ ಶರೀರ ಬರೋಲ್ಲ. ಆದ್ದರಿಂದ ಹೊಂದೋದಿಲ್ಲ. ನಾವು ತರ್ಕದಿಂದ ನೋಡಿದ್ರೂ ಅನುಭವಕ್ಕೆ ಹೊಂದೋದಿಲ್ಲ. ಹೇಗೆ? ಕನಸಿನಲ್ಲಿ ಇದೇ ಥರ ಪ್ರಪಂಚ ಸೃಷ್ಟಿಯಾಗಿದೆ. ನನ್ನ ಆಧ್ಯಾತ್ಮಿಕ ಪ್ರಪಂಚ, ಆದಿಭೌತಿಕ, ಆದಿದೈವಿಕ ಎಲ್ಲವೂ ಹೀಗೇ ಇದೆ. ಯಾತ್ರೆಯಿಂದ ಹುಟ್ಟಿದೆಪ್ಪ? ಸತ್ಯವಾಗಿದೆ. ಇವಾಗ ಹೇಗೆ ಅನ್ಕೊತೀನೋ ಹಾಗೆ ಅನ್ಕೊತೀನಿ. ಎಲ್ಲಿವರೆಗೂ? ಎಚ್ಚರ ಆಯಿತು ಅಂತಂದರೆ ಅಚ್ಚಿ ಎಂಥದ್ದು ಹುಟ್ಟಿಲ್ಲ. ಹಾಗೆ ನಾವು ಈ ಎಚ್ಚರದ ಪ್ರಪಂಚವನ್ನು ನೋಡೋಕ್ಕೆ ಬರಬೇಕು ಅಂತ ಹೇಳಿ ಇಲ್ಲಿ ಆಕಾಶವು ಘಟಾದಿಗಳ ರೂಪದಿಂದ, ಘಟಾಕಾಶಗಳ ರೂಪದಿಂದೆಲ್ಲ ತೋರ್ಕೊತಾ ಇದೆ ಅಂತ ಎಕ್ಸಾಂಪಲ್ ಕೊಡ್ತಾರೆ. ಹಾಗಾದರೆ ಈ ಪ್ರಪಂಚ ಹೇಗೆ ಹುಟ್ಟುತ್ತಾ ಇದೆ? ಈಗ ನೋಡ್ರಿ, ಒಂದು ಮಡಕೆ ನೀವು ಸೃಷ್ಟಿ ಮಾಡ್ತೀರಾ. ಯಾತ್ರಿಂದ ಹುಟ್ಟಿದೆ ಮಡಕೆ? ಮಣ್ಣಂತ ಹೇಳ್ತೀರಾ, ಆಕಾಶದಿಂದನೇ ಹುಟ್ಟಿರೋದು. ಹೇಗೆ? ಮಣ್ಣು ಯಾತ್ರಿಂದ ಬಂದಿದೆ? ಆಕಾಶದಿಂದ ಬಂದಿದೆ. ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ ಮಣ್ಣಿನಿಂದ ನೀನು ಮಡಕೆ ಮಾಡಿದ್ದೀಯ. ಅಲ್ಲಿಗೆ ಮಡಿಕೆ ಆಕಾಶದಿಂದ ಬಂದಿದೆ, ಹುಟ್ಟಿದೆ ಅಂತ ಒಂದು. ಎರಡನೇದು, ಈ ಘಟಾಕಾಶ ಅಂತ ಹೇಳ್ತೀನಿ. ಅಂದರೆ ಈ ಸೃಷ್ಟಿ ನಿಜವಾಗಲೂ ಹುಟ್ಟಿಲ್ಲ ಅನ್ನೋದಕ್ಕೆ ಅವರು ಎಷ್ಟು ಚೆನ್ನಾಗಿ ತೋರಿಸ್ತಾರೆ ನೋಡಿ. ಈಗ ನೀವೊಂದು ಮಡಕೆ ಮಾಡಿದ್ರಿ, ಆ ಮಡಕೆ ಹುಟ್ಟಿರೋದು ಕೂಡ ಮಣ್ಣಾದರೂ ಆಕಾಶದಿಂದನೇ ಹುಟ್ಟಿರೋದು ಅಂತ ತೋರಿಸ್ಕೊಟ್ರು. ಈಗ ಆ ಆಕಾಶ ಅದರಲ್ಲಿ ತೋರುತ್ತೆ, ಹುಟ್ಟುತ್ತೆ ಹೇಗೆ ಅಂತ ತೋರಿಸ್ತಾರೆ. ನಾನು ಒಂದು ಮಡಕೆ ಇಟ್ಕೊತೀನಿ, ಮಡಕೆ ತರ್ತೀನಿ, ಮಡಕೆ ಮಾಡ್ತೀನಿ. ಮಡಕೆ ಮಾಡಿ ಅದರಲ್ಲಿ ನೀರು ಹಾಕಿದ ತಕ್ಷಣ ಮೇಲ್ಗಡೆ ಇರೋ ಆಕಾಶ ಅದರಲ್ಲಿ ತೋರ್ಕೊಡುತ್ತೆ. ಆಕಾಶ ಇವಾಗ ಹುಟ್ಟಿತು. ಕೇಕ್ ಕಟ್ ಮಾಡಿ, ಗುಗ್ರಿ ಕಾಳು ಹಂಚಿ ಆಕಾಶ ಹುಟ್ಟಿತು. ಈಗ ನಾನು ಆ ಮಡಕೆನ ಈ ಕಡೆಯಿಂದ ಆ ಕಡೆ ತೊಗೊಂಡು ಹೋಗ್ತೀನಿ. ಆವಾಗೇನಾಯಿತು? ಆಕಾಶ ಮಡಕೆ ಜೊತೆಯಲ್ಲಿ ಹೋಯಿತು ಅಂತೀವ. ಈಗ ಆ ಕಡೆಯಿಂದ ಈ ಕಡೆಗೆ ಮಡಕೆ ತೊಗೊಂಡ್ಬರ್ತೀನಿ, ಆಕಾಶ ಅಲ್ಲಿಂದ ಇಲ್ಲಿಗೆ ಬಂತು ಹೇಳ್ತೀವ. ಆಮೇಲೆ ಆ ಮಡಕೆ ಹೊಡೆದಾಕ್ಬಿಟ್ರೆ ಆಕಾಶ ಸತ್ತೋಯ್ತು ಅಂತ ಹೇಳಿ ಒಂದುತ್ತಾ. ನಮ್ಗೆ ಉದಾಹರಣೆಯಲ್ಲಿ ಎಷ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳಿ, ಬಟ್ ಬರೀ ಉದಾಹರಣೆ ಹೇಳಿಬಿಟ್ರೆ ಏನಾಯ್ತು ಸ್ವಾಮಿ ಅಂತ ಹೇಳಿ ನಿಮ್ಮ ಕನಸಿನ ಅನುಭವದಿಂದ ತೋರಿಸ್ಕೊಟ್ಟಿದ್ದಾರೆ. ಮತ್ತಿನ್ನೇನು ಬೇಕು ಇದಕ್ಕಿಂತ? ಅನುಭವದ ಮಾತು. ಇನ್ನು ನಿದ್ದೆಯಲ್ಲಂತೂ ಎಚ್ಚರದ ಪ್ರಪಂಚ, ಕನಸಿನ ಪ್ರಪಂಚ ಯಾವುದೂ ಇಲ್ಲದೆ ನಮ್ಮ ನಿಜವಾದ ಸ್ವರೂಪ ಇದ್ದದ್ದನ್ನು ನಮ್ಮ ಅನುಭವದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ನಿಜವಾಗಲೂ ಯಾವುದು ಆತ್ಮನೂ ಹುಟ್ಟಿಲ್ಲ, ಯಾತ್ರಿಂದಲೂ ಆತ್ಮನ ಹುಟ್ಟಿಲ್ಲ, ಆತ್ಮನಿಂದ ಏನೂ ಹುಟ್ಟಿಲ್ಲ ಅನ್ನೋದೇ ಹಿಡ್ಕೋಬೇಕು. ಇದಕ್ಕೆ ಅಜಾತಿವಾದ ಅಂತ ಹೇಳ್ತಾರೆ. ಇನ್ನು ಸಜಾತಿವಾದ ಅಂತಿದೆ. ಅವರು ಆತ್ಮನೂ ಬೇರೆಯವರಿಂದ ಹುಟ್ಟಿದ್ದಾನೆ, ಆತ್ಮನಿಂದ ಪ್ರಪಂಚ ಹುಟ್ಟಿದೆ ಅಂತ ಹೇಳೋರು. ಇವರಿಬ್ಬರು ವಾದಗಳನ್ನ ನಮಗೆ ತೋರಿಸ್ಕೊಂಡು ಬರ್ತಾರೆ. ಮುಂದೆ ಅದನ್ನು ನಾವು ನೋಡೋಣ. ಒಟ್ಟಿನಲ್ಲಿ ಏನಾಯಿತು? ಇವು ಯಾವುದು ಹುಟ್ಟಿಲ್ಲ ಅಂತ. ಹಾಗಾದರೆ ಹುಟ್ಟದೇ ಇದ್ದರೆ ನಿಮ್ಮ ವೇದಗಳಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಈ ಥರ ಹೇಳಿದಕ್ಕೆ ಕಾರಣ ಏನು ಸ್ವಾಮಿ ಅಂತ ಅವನು ಪ್ರಶ್ನೆ ಕೇಳ್ತಾನೆ. ಹೌದಪ್ಪ, ಹೇಳಿದೆ, ನಮ್ಮನ್ನು ಏನಾದರೂ ಮಾಡಿ ಆತ್ಮತತ್ವದಲ್ಲಿ ನಿಲ್ಲಿಸೋದಕ್ಕೋಸ್ಕರ ಉಪಾಯವಾಗಿ ಹೇಳಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮನ್ನು ಆತ್ಮತತ್ವದಲ್ಲಿ ನಿಲ್ಲಿಸೋದಕ್ಕೆ ಈ ಸೃಷ್ಟಿಯ ಕಾರ್ಯವನ್ನು ಹೇಳಿದೆ ಹೊರತು ನಮಗೆ ನಿಜವಾಗ್ಲೂ ಪ್ರಪಂಚ ಹೀಗೆ ಸೃಷ್ಟಿ ಆಗಿದೆ ಅಂತ ಹೇಳೋದಕ್ಕೋಸ್ಕರ ಅಲ್ಲ. ಅದಕ್ಕೋಸ್ಕರನೇ ನೀವು ಎಲ್ಲಿ ಬೇಕಾದರೂ ನೋಡ್ರಿ,
ಒಂದು ಕಡೆ ಆಕಾಶದಿಂದ ಪ್ರಪಂಚ ಸೃಷ್ಟಿಯಾಯಿತು ಅಂತಾರೆ, ಇನ್ನೊಂದು ಕಡೆ ಅಗ್ನಿಯನ್ನು ಸೃಷ್ಟಿ ಮಾಡಿ ಅಗ್ನಿಯಿಂದ ಜಲದಿಂದ ಪೃಥ್ವಿ ಅಂತ ಹೇಳಿದ್ದಾರೆ. ಒಂದೊಂದು ಕಡೆ ಒಂದೊಂದು ಥರ ಹೇಳಿದ್ದಾರೆ. ಆದ್ದರಿಂದ ಇದಕ್ಕೆ ಅದೆಲ್ಲ ಇಂಪಾರ್ಟೆಂಟು. ಮತ್ತೇನು ಏನಾದರೂ ಮಾಡಿ ಇವರು ಆತ್ಮತತ್ವದಲ್ಲಿ ನಿಲ್ಲಿಸಬೇಕು ಅನ್ನೋದು ಮುಖ್ಯವೇ ಹೊರತು ಪ್ರಪಂಚ ಆತ್ಮನೂ ಯಾವುದರಿಂದ ಸೃಷ್ಟಿಯಾಗಿಲ್ಲ, ಆತ್ಮನಿಂದ ಯಾವುದೂ ಸೃಷ್ಟಿ ಆಗಿಲ್ಲ ಅಂತ ಸ್ಪಷ್ಟವಾಗಿ ನಮಗೆ ತೋರಿಸ್ಕೊಡ್ತಾರೆ. ಆದ್ದರಿಂದ ಈ ಉತ್ಪತ್ತಿ ಅನ್ನೋದು ಕೇವಲ ಬರೀ ತೋರಿಕೆಯೇ. ಹಾಗೆ ಸ್ಥಿತಿ, ಗತ್ಯಾಗತಿ, ಮರಣ ಇವೆಲ್ಲ 6 ಬದಲಾವಣೆಗಳಾಗುತ್ತಲ್ಲ, ಬರೀ ನಂದು ಶರೀರ ಮಾತ್ರ ತಗೋಬಾರ್ದು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಇಷ್ಟವೂ ಕೂಡ ಬದಲಾವಣೆ ಆಗ್ತಾ ಇದೆ. ಅನಾತ್ಮ ಅಂತ ಹೇಳ್ತೀವಿ. ಹುಟ್ಟಿದಂತೆ ಕಾಣ್ತಾ ಇದೆ, ಅಂತೆ ಕಂತೆ ನಿಜವಾಗ್ಲೂ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ಕೊಟ್ರು. ಆದ್ದರಿಂದ ಕನಸಿನಲ್ಲಿ ಹೇಗೆ ಈ ಕಾರ್ಯ ಕಾರಣ ಸಂಘಾತಗಳು, ಅಲ್ಲೂ ಅಷ್ಟೇ ಹೀಗೇ ಸ್ಪಷ್ಟವಾಗಿರುತ್ತೆ. ಕಾರ್ಯ ಕಾರಣ ಅಲ್ಲೂ ಅಷ್ಟೇ. ಅವ್ರ ತಂದೆ ತಾಯಿಗಳಿಂದ ಹುಟ್ಟಿದ್ರು, ಬೀಜದಿಂದ ಮರ ಹುಟ್ಟು, ಮೊಟ್ಟೆಯಿಂದ ಕೋಳಿ ಹುಟ್ಟು, ಹಿಂಗೆಲ್ಲ ಹೇಳ್ತಾರಲ್ಲ ಹಾಗೆ. ಆದರೆ ಎಚ್ಚರ ಆಗಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಆಮೇಲೆ ಆತ್ಮರು ಅನೇಕರು ಅಂತ ಕೆಲವರು ಹೇಳೋರಿದ್ದಾರೆ. ತಪ್ಪು ಇದು ಕೂಡ. ಆತ್ಮನು ಒಬ್ಬನೇ ಅಂತ. ಈಗ ಅನುಭವ ನೋಡ್ಕೊಳ್ರಿ. ಗಾಢನಿದ್ರೆಯಲ್ಲಿದ್ದಾಗ ಇನ್ಯಾರಾದರೂ ಇರ್ತಾರೆ, ನನ್ನ ಹೆಂಡತಿ ಮಕ್ಕಳು ಬರ್ತಾರೆ, ಅಥವಾ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಯಾರಾದರೂ ಸೂರ್ಯಚಂದ್ರ ನಕ್ಷತ್ರಗಳು ಯಾರಾದರೂ ನನ್ನ ಗಾಢನಿದ್ರೆಗೆ ಬರ್ತಾರ? ಅಲ್ಲಿ ನಾನು ಒಬ್ಬನೇ ಇದ್ದಿದ್ದು. 1000 ಜನ ಪರೀಕ್ಷೆ ಮಾಡಿಕೊಳ್ಳಿ, ಎಲ್ರಿಗೂ ಒಂದೇ ಅನುಭವ ಬರುತ್ತೆ. ಅನೇಕ ಆತ್ಮರು ಎಲ್ಲಿದ್ದಾರೆ? ನೀವು ಅನೇಕ ಆತ್ಮರನ್ನೇನಾದರೂ ಹೇಳಿದರೆ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ? ಯಾರಾದರೂ ಹೇಳಿ. ಶರೀರಗಳು ಅನೇಕ ಅಂತ ಅನ್ನೋ ಹಾಗೆ ಆತ್ಮರುಗಳು ಬ್ರಹ್ಮಾಂಡವೂ ಅನೇಕ ಆಗಿಬಿಟ್ರೆ ನಮಗೆ ಪ್ರಾಬ್ಲಮ್ ಏನಾಗುತ್ತೆ? ಯಾರಾದರೂ ಅನೇಕ ಇಲ್ಲ ಸರ್. ಆದರೆ ಅಕಸ್ಮಾತ್ ಅವರು ಅನೇಕ ಅಂತ ಹೇಳ್ತಾರೆ, ಆಯಿತು, ಅವ್ರು ನನಗೆ ಪ್ರಾಬ್ಲಮ್ ಏನಾಗಲಿ ಬಿಡಿ. ಈ ಶರೀರಗಳು ಅನೇಕ ಇದ್ದಂಗೆ ಆತ್ಮರು ಅನೇಕವಾಗಿರಲಿ. ಹೇಳಿದ್ದೀವಿ ಅವರು. ಹೊಟ್ಟೆ ಕಿಚ್ಚು ದ್ವೇಷ ಎಲ್ಲ ಹೋಗೋದೇ ಇಲ್ಲ. ಆತ್ಮಂಗೆ ಇವಾಗ ದೇಹಕ್ಕೆ ಕಾಂಪಿಟೇಷನ್, ಆತ್ಮಂಗೆ ಕಾಂಪಿಟೇಷನ್ ಮಾಡ್ಬಿಡ್ತೀವಿ ನೋಡ್ರಿ. ಯಾವಾಗ ಅನೇಕ ಹೇಳಿದ್ದೀವಿ ಅವರೇ, ಹೇಳಿ. ದ್ವಂದ್ವಗಳಾಗ್ಬಿಡುತ್ತೆ, ಒಟ್ಟೋಗ್ಬಿಡುತ್ತೆ. ಆವಾಗ ಈಗ ಹೇಗಿದೆಯೋ ಅಂತಃಕರಣದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಲ್ಲೂ ಇರುತ್ತೆ. ಈಗ ಅಲ್ಲಿದ್ದ ಮೇಲೆ ನಿಮಗೆ ಮೋಕ್ಷ ಎಂಥದ್ದು, ನಿಮ್ಮ ಸುಖ ಎಂಥದ್ದು, ಆನಂದ ಎಂಥದ್ದು? ಇಲ್ಲೇನು ಪ್ರಾಬ್ಲಮ್ಮು ಅಲ್ಲೂ ಅದೇ ಥರ ಪ್ರಾಬ್ಲಮ್ಮು. ಕಟ್ಕೊಂಡು ಏನಾಗಬೇಕು? ಎಚ್ಚರದಲ್ಲಿ ನನಗೆ ಹೇಗಿದೆಯೋ ಕನಸಿನಲ್ಲೂ ಅದೇ ಪ್ರಾಬ್ಲಮ್ಮೇ. ಯಾಕೆ? ಇಲ್ಲೂ ಅನೇಕ ಅಲ್ಲೂ ಅನೇಕ, ಇಲ್ಲೂ ದ್ವೈತ ಅಲ್ಲೂ ದ್ವೈತ. ಹಾಗಾಗಿರೋದ್ರಿಂದ ಅನೇಕ ಆತ್ಮರು ಹೊಂದೋದಿಲ್ಲ. ಹೊಂದಿದ್ರೆ ಅದು ಮೋಕ್ಷ ಅಲ್ಲವೂ ಅಲ್ಲ. ಅಂಥ ಮೋಕ್ಷನ ಕಟ್ಕೊಂಡು ನನಗೇನಾಗಬೇಕು ನೋಡಿ, ಹಾಗೆ ಬಂದುಬಿಡುತ್ತೆ. ಆದ್ದರಿಂದ ಅದು ಹೊಂದೋದಿಲ್ಲ, ಶಾಸ್ತ್ರಕ್ಕೂ ಹೊಂದೋದಿಲ್ಲ, ಯುಕ್ತಿಗೂ ಹೊಂದೋದಿಲ್ಲ, ಅನುಭವಕ್ಕೂ ಹೊಂದೋದಿಲ್ಲ ಅಂತ ತೆಗೆದುಹಾಕಿದ್ರು. ಈಗ 11ರಿಂದ 15 ಮಂತ್ರಗಳ ಸಾರಾಂಶವನ್ನು ಹೇಳ್ತಾ ಇದ್ದಾರೆ. ಈ ಆತ್ಮೈಕತ್ವವನ್ನು ತೈತರಿ ಉಪನಿಷತ್ನಲ್ಲಿ ಬ್ರಹ್ಮಾನಂದವಲ್ಲಿಯಲ್ಲಿ ಬೃಹದಾರಣ್ಯಕ ಮಧುಬ್ರಾಹ್ಮಣದಲ್ಲೂ ಕೂಡ ಹೇಳಿದೆ. ಹೇಗಂತ, ಜೀವ ಪರಮಾತ್ಮರು ಬೇರೆ ಬೇರೆ ಅಲ್ಲ ಅಂತ ಶ್ರುತಿ ಸ್ಮೃತಿಗಳಲ್ಲಿ ಹೋಗಲಿರುತ್ತೆ. ಇದನ್ನು ಇಲ್ಲಿ ಜೀವ ಅಂತ ನಾನು ಏನು ಕರಿತೀನೋ ಅವನೇ ಬ್ರಹ್ಮ. ಜೀವನಿಗೂ ಬ್ರಹ್ಮನಿಗೂ ವ್ಯತ್ಯಾಸ ಇಲ್ಲ. ಉಪಾಧಿಗಳನ್ನ ಬಿಟ್ಟರೆ ಬ್ರಹ್ಮನೇ, ಅವಿದ್ಯೆಯನ್ನು ಬಿಟ್ಟರೆ ಬ್ರಹ್ಮನೇ. ಹಾಗೆ ಇದಕ್ಕೆ ನಮಗೆ ಚೆನ್ನಾಗಿರೋ ಉದಾಹರಣೆ ಬೇಕು ಅಂತಂದರೆ ಮೇಕೆ ಹುಲಿ.
ಆ ಹುಲಿ ನಿಜವಾಗ್ಲೂ ಅದು ಹುಲಿಯೇ, ಬಟ್ ಅದು ಮೇಕೆ ಅಂತ ಅಂದ್ಕೊಂಡ್ಬಿಟ್ಟಿತ್ತು. ಅಂದ್ಕೊಂಡಿದ್ದೇನು ಅದು ರಾಂಗ್ ನಾಲೆಡ್ಜ್, ಅಷ್ಟೇ ವ್ಯತ್ಯಾಸ. ಅದು ಮೇಕೆ ಅಂತ ಅಂದ್ಕೊಂಡಾಗಲೂ ಕೂಡ ನಿಜವಾಗ್ಲೂ ಹುಲಿಯಾಗಿತ್ತದು, ಅಷ್ಟೇ ಅಲ್ವಾ? ಹಾಗೆ ನಾನು ಹುಟ್ಟಿ ಸಾಯೋನು, ಬೆಳೆಯೋನು, ಬದಲಾವಣೆ ಆಗೋನು, ದುಃಖ ಸ್ವರೂಪನು, ಅಶಾಶ್ವಿತನು ಅಂತ ಅಂದ್ಕೊಳ್ಳೋವಾಗಲೇ ಇದು ಅವಿದ್ಯಾ ದೃಷ್ಟಿ, ದ್ವೈತ ದೃಷ್ಟಿ, ಇದು ಕುದೃಷ್ಟಿ, ಇದು ಶಾಸ್ತ್ರ ದೃಷ್ಟಿ ಅಲ್ಲ. ಇದೆಲ್ಲ ತೋರಿಸ್ಕೊಂಬರುತ್ತೆ. ಆದ್ದರಿಂದ ಇದು ಅಲ್ಲ ಅಂದರೆ ಆ ಜೀವನೇ ಪರಮಾತ್ಮನು ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಹಾಗೆ ಆದರೆ ಉಪಾಧಿಗಳು ಬಿಡಬೇಕಿಲ್ಲಿ. ಇಲ್ಲಿ ಉಪಾಧಿಗಳು ನಿಜವಾಗ್ಲೂ ಜೀವಪ್ಪನಿಗೆ ಮೆತ್ಕೊಂಡಿದೆಯಾ ಅಂದರೆ ಇಲ್ಲ. ಕನಸಿಗೆ ಬರಲಿ ನೋಡೋಣ, ಈ ಉಪಾಧಿಗಳು ಬರೋದಿಲ್ಲ, ಅದು ಬೇರೆ ಉಪಾಧಿ. ನಿದ್ದೆಗೆ ಬರಲಿ, ಎಚ್ಚರದ ಉಪಾಧಿನೂ ಜನಕ ಮಹಾರಾಜನ ಉಪಾಧಿಗಳು ಬರಲ್ಲ. 19 ಅಥವಾ ಆದಿಭೌತಿಕವಾದ ಹೆಂಡತಿ ಮಕ್ಕಳು ಬರೋಲ್ಲ, ಆದಿದೈಹಿಕವಾದ ಸೂರ್ಯ ಚಂದ್ರ ನಕ್ಷತ್ರಗಳು ಬರೋದಿಲ್ಲ. ಅದೇ ರೀತಿ ಕನಸಿನಲ್ಲಿರುವಂಥ ಭಿಕ್ಷುಕನ 19 ಮುಖಗಳಾಗಲಿ, ಅಲ್ಲ ಅವನ ತಂದೆ ತಾಯಿಗಳು ಆದಿಭೌತಿಕವಾಗಲಿ, ಅಲ್ಲಿರೋ ಸೂರ್ಯ ಚಂದ್ರ ನಕ್ಷತ್ರಗಳು ನಿದ್ದೆಗೆ ಬರೋದಿಲ್ಲ. ಅಲ್ಲಿಗೇನಾಯಿತು, ಈ ಉಪಾಧಿಗಳನ್ನ ಬಿಟ್ಟರೆ ಆತ್ಮನೇ, ಜೀವಪ್ಪನೇ ಪರಮಾತ್ಮನು ಅನ್ನೋದನ್ನು ತೋರಿಸ್ಕೊಟ್ರು. ಇದನ್ನು ಮತ್ತು ಈ ಜೀವರುಗಳು ನಿಜವಾಗಿಯೂ ಬೇರೆ ಬೇರೆಯಾಗಿ ಹುಟ್ಟುತ್ತಾರೆ ಅನ್ನೋದಕ್ಕೆ ಮತ ಹೊಂದೋದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ತೋರಿಸ್ಕೊಟ್ರು. ಸೊ ಅದಕ್ಕೆ ಉದಾಹರಣೆ ಹೇಗೆ ಕೊಟ್ಟರು, ನಮಗೆ ನೋಡೋದಕ್ಕೆ ಈ ಜೀವರುಗಳು ಅನೇಕ ಅಂತ ತೋರುತ್ತೆ, ನಿಜ ಹೇಗೆ ಅನ್ನೋದಕ್ಕೆ ಉದಾಹರಣೆಯಿಂದ ತೋರಿಸ್ಕೊಟ್ರು. ಅಲ್ಲಿ ಮಣ್ಣು, ಚಿನ್ನ, ಕಿಡಿಗಳು, ಈ 3 ಎಕ್ಸಾಂಪಲ್ ತಗೊಂಡು ಚೆನ್ನಾಗಿ ತೋರಿಸ್ಕೊಟ್ರು. ಈಗ ಮಡಿಕೆ, ಕುಡಿಕೆ, ಶಾವ, ತಟ್ಟೆ ಅನೇಕ, ಅದೇ ರೀತಿ ಆಭರಣಗಳು ಅನೇಕ. ಆ ಮಡಿಕೆ, ಕುಡಿಕೆ, ಶಾವ ಹಿಂತಡಿಕೆ ಏನಿದೆ, ಮಣ್ಣು. ಚಿನ್ನದ ಹಿಂತಡಿಕೆ ಆಭರಣಗಳ ಹಿಂದೆ ಏನಿದೆ, ಚಿನ್ನ. ಅದೇ ಥರ ಕಿಡಿಗಳ ಹಿಂದೆ ಏನಿದೆ, ಬೆಂಕಿಯೇ ಇದೆ. ಅದೇ ರೀತಿ ಇಲ್ಲಿ ನೋಡೋದಕ್ಕೆ ಪ್ರಪಂಚ ಅನೇಕವಾಗಿದೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಕಾಲ, ದೇಶ, ಕಾರ್ಯಕಾರಣ, ಭಾವ. ಇದು ದ್ವೈತದ ಥರ ಸತ್ಯವಾಗಿದ್ದಂತೆ ತೋರ್ತಾ ಇದೆ. ಹೇಗೆ ಆಭರಣಗಳು ಸತ್ಯವೋ ಹಾಗೆ. ಆದರೆ ಕರಗಿಸಿದ್ರೆ ತೋರಿಸಿ ನನಗೆ ಆಭರಣ, ನಾನು ನಿದ್ದೆಗೆ ಹೋದರೆ ತೋರಿಸಿ ಬೇಡ, ಇಲ್ಲ, ಇಷ್ಟೇ ಸಾಕಲ್ವ? ಇದಕ್ಕಿಂತ ಅನುಭವದ ಮಾತಿನ್ನೇನು ಬೇಕಾಗುತ್ತೆ? ಆದ್ದರಿಂದ ಈ ಅನೇಕತ್ವ ಅಂತ ಏನಿದೆಯೋ ಅದು ನಿಜವಾಗಿಯೂ ಇಲ್ಲ, ಅದು ಹುಸಿ ತೋರಿಕೆ, ಅವಿದ್ಯೆಯಿಂದ ಇದ್ದಂತೆ ತೋರ್ತಾ ಇದೆ. ಅಂತೆ ಕಂತೆ ಮಾತು, ಸತ್ಯವಾಗಿದೆ ಅಂತ ಅಲ್ಲ ಅಂತ ನಮಗೆ ಈ 3 ಉದಾಹರಣೆಗಳು ಕೊಟ್ಟ ಸ್ಪಷ್ಟವಾಗಿ ತೋರಿಸ್ಕೊಟ್ರು. ಮತ್ತು ಈ ಮಡಿಕೆ, ಕುಡಿಕೆ, ಶಾವ, ಆಭರಣಗಳು, ಕಿಡಿಗಳು, ಈ ಪ್ರಪಂಚ ಏನು ಅಂತ ಕೇಳಿದಾಗ ವಾಚಾರಂಭಣಂ ವಿಕಾರೋ ನಾಮಧೇಯಂ, ಮೃತ್ತಿಕೆ ತೇವ ಸತ್ಯಂ, ಚಿನ್ನ ಸತ್ಯ ಇದ್ದಂಗೆ, ಆತ್ಮ ಸತ್ಯ ಇದ್ದಂಗೆ ಅಂತ ನಮ್ಗೆ ಅದನ್ನು ತೋರಿಸ್ಕೊಟ್ರು. ಆದ್ದರಿಂದ ಈ ಸೃಷ್ಟಿಯ ಜ್ಞಾನದಿಂದ ಇಂಥ ಫಲ ಆಗುತ್ತೆ ಅಂತ ಎಲ್ಲೂ ಹೇಳಿಲ್ಲ. ಸರಿ ಸ್ವಾಮಿ, ಈ ಸೃಷ್ಟಿ ನಿಜವಾಗ್ಲೂ ಆಗಿದೆ ಅಂತ ಇಟ್ಕೊಳ್ರಿ, ನನಗೇನು ಲಾಭ? ಅದರಿಂದ ಏನು ಫಲ? ಏನು ಸ್ವರ್ಗಕ್ಕೆ ಹೋಗ್ತೀನೇನೋ, ಮೋಕ್ಷ ಆಗುತ್ತೇನೋ? ಇಲ್ಲ. ಆದ್ದರಿಂದ ಎಲ್ಲೂ ಅದರ ಫಲವನ್ನು ಶಾಸ್ತ್ರದಲ್ಲಿ ಹೇಳದೇ ಇರೋದರಿಂದ ನಿಜವಾಗ್ಲೂ ಈ ಪ್ರಪಂಚ ಹುಟ್ಟುತ್ತೆ ಅನ್ನೋದಲ್ಲ ಅಂತ ಸ್ಪಷ್ಟವಾಗಿ ನಮಗೆ ತೋರಿಸ್ಕೊಟ್ರು. ಅದನ್ನು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕಿಲ್ಲಿ. ಎಲ್ಲೆಲ್ಲಿ ಕಾರ್ಯ ಅಂತ ಹೇಳಿದ್ದಾರೋ, ಕಾರ್ಯ ಅಂತಂದರೆ ಏನು? ಮಡಿಕೆ, ಕುಡಿಕೆ, ಶಾವ, ಆಭರಣಗಳು, ಪ್ರಪಂಚ, ಇದು ಕಾರ್ಯ, ಇದ್ರ ಫಲ, ಅದು ರಿಸಲ್ಟ್. ಅದು ಏನಂತ ತಿಳ್ಕೋಬೇಕು? ವಾಚಾರಂಭಣಂ ವಿಕಾರೋ ನಾಮಧೇಯಂ. ವಾಚ ಅಂತಂದರೆ ಏನು? ಬರೀ ಬಾಯಿ ಮಾತು.
ವಿಕಾರೋ ಬದಲಾವಣೆ ಆಗೋದು. ವಾಚಾರಂಭಣ ವಿಕಾರೋ ನಾಮಧೇಯಂ, ಬರೀ ಹೆಸರುಗಳು ಆಕಾರಗಳು ಬೇರೆ, ಉಪಯೋಗಿಸೋ ರೀತಿಗಳು ಬೇರೆ ಅಷ್ಟೇ ಅಂತ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಇದು ವಿಕಲ್ಪ ಮಾತ್ರ. ವಿಕಲ್ಪ ಅಂತಂದರೆ ಹಗ್ಗದಲ್ಲಿ ಹಾವು ಹೇಗೆ ಸತ್ಯವಾಗಿಲ್ಲವೋ ಹಾಗೆ ಅಂತ ತೋರಿಸ್ತಾರೆ. ಆದ್ದರಿಂದ ಇಷ್ಟನ್ನು ಶ್ರುತಿ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ಸೃಷ್ಟಿಯ ಜ್ಞಾನದಿಂದ ಇಂಥ ಫಲ ಆಗುತ್ತೆ ಅಂತ ಎಲ್ಲೂ ಹೇಳಿಲ್ಲ. ಆದ್ದರಿಂದ ನಿಜವಾಗ್ಲೂ ಪ್ರಪಂಚ ಹುಟ್ಟಿದೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ. ಏಕತ್ವ ಜ್ಞಾನಕ್ಕೆ ಪರಮ ಪುರುಷಾರ್ಥ ರೂಪವಾದ ಫಲವನ್ನು ಹೇಳಿರೋದ್ರಿಂದಲೂ ನೋಡ್ರಿ, ಆ ಪರಬ್ರಹ್ಮ ಒಬ್ಬನೇ ಇರೋದು, ಅವನನ್ನು ನಾವು ತಿಳ್ಕೊಳ್ಳೋದ್ರಿಂದ ಫಲವನ್ನು ಹೇಳಿದೆ. ಏನು ಫಲ? ಹುಟ್ಟು ಸಾವುಗಳಿಂದ ತಪ್ಪಿಸ್ಕೋಬೋದು. ಈ ಕಾಮಕ್ರೋಧ ಲೋಭ ಮೋಹ ಮೋದ ಮಾತ್ಸರ್ಯಗಳಿಂದ ಬಿಡುಗಡೆ ಆಗ್ಬೋದು. ಮತ್ತು ಯಾವಾಗಲೂ ಆನಂದ ಸ್ವರೂಪವಾಗಿರಬಹುದು. ಮತ್ತು ಇರೋದು ಪ್ರಪಂಚದಲ್ಲಿ ನಾನೇ, ಅಹಂಕಾರ ಅಲ್ಲ ಇದು. ಇದನ್ನು ಅಹಂ ಬ್ರಹ್ಮಾಸ್ಮಿ ಅಂತಾರೆ. ಈಗ ನನಗಿರೋದು ಪ್ರಮಾತೃತ್ವದ ಅಹಂಕಾರ. ಈ ಅಹಂಕಾರಕ್ಕೂ ಆ ಅಹಂಕಾರಕ್ಕೂ ವ್ಯತ್ಯಾಸ ಇದೆ. ಬ್ರಹ್ಮಜ್ಞಾನದಲ್ಲಿ ತತ್ವದಲ್ಲಿ ನಿಂತಾಗ ಅಹಂ ಬ್ರಹ್ಮಾಸ್ಮಿ, ನಾನೇ ಎಲ್ಲವೂ ಅನ್ನೋದು ಅವನಿಗೆ ಅನುಭವ ಬರುತ್ತೆ. ಬಂದಿದ್ದ ತಕ್ಷಣ ಅದೂ ಅಹಂ ಅಂತಿರೋದ್ರಿಂದ ಅಲ್ಲೊಂಥರ ಬೇರೆ ಸ್ಪಿರಿಚುವಲ್ ಈಗೋ ಅಂತ ಅನ್ಕೊತಾರೆ. ಅಲ್ಲ, ರಾಮಕೃಷ್ಣ ಪರಮಹಂಸರು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಇವೆರಡಕ್ಕೂ ಇರೋ ವ್ಯತ್ಯಾಸ. ಈಗಿರೋ ಅಹಂಕಾರ ಎಂಥದ್ದು, ನಾನು ಅಂತನ್ನೋದು, ಈ ಡೂಪ್ಲಿಕೇಟ್ ನಾನು ಅನ್ನೋದು ಎಂಥದ್ದು, ಅದು ನಿಜವಾಗ್ಲೂ ಇಲ್ಲ. ಆದರೆ ಎಂಥದ್ದು ಅಂದರೆ ಕಲ್ಮೇಲೆ ಕೆತ್ತದಂಗೆ ಅರ್ಸೋಗೋದಿಲ್ಲ. ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ ಅಂತ ಹೇಳ್ತಾರಲ್ಲ, ಅಂಥದ್ದು. ಆದರೆ ಈ ಅಹಂ ಬ್ರಹ್ಮಾಸ್ಮಿ, ನಾನೇ ಆತ್ಮಸ್ವರೂಪನು ಅಂತ ಸಾಧನೆಗಳು ಮಾಡಿ ತತ್ವದಲ್ಲಿ ನಿಂತಾಗ ಆಗುವಂಥ ಅನುಭವ, ಅದೇ ನಾನು, ಅದೇ ನನ್ನ ನಿಜವಾದ ಸ್ವರೂಪ ಅಂತ ಗೊತ್ತಾದಾಗ ಅದನ್ನು ಅಹಂ ಬ್ರಹ್ಮಾಸ್ಮಿ ಅಂತಾರೆ. ಆ ಅಹಂಕಾರ ಎಂಥದ್ದು? ನೀರು ಮೇಲೆ ಬರೆದಂಥದ್ದು. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡಿ ರಾಮಕೃಷ್ಣ ಪರಮಹಂಸರು. ಎಷ್ಟು ನೀವು ನೀರು ಮೇಲೆ ಬರಿತಾ ಇದ್ದಂಗೆ ಅಳಿಸಿ ಹೋಗ್ತಾ ಇರುತ್ತೆ. ಅಲ್ಲಿ ಅಹಂಕಾರ ಇಲ್ಲ. ವಿವೇಕಾನಂದರು ಅಮೇರಿಕಾಗೆ ಬಂದಿದ್ರು. ಇಲ್ಲಿಗೆ ಬಂದಾಗ ಅಲ್ಲಿ ಅವ್ರಿಗೊಂದು ಕೊಠಡಿ ಕೊಟ್ಟಿದ್ದರು. ಎಲ್ಲಿ ನೋಡಿದ್ರು ಕನ್ನಡಿ, ಆ ಕಡೆ ಈ ಕಡೆ ಎಲ್ಲ. ಇವ್ರು ಏನು ಮಾಡಿದ್ರು ಅಂತಂದರೆ, ಈ ಕಡೆ ಕಿನ್ನಡೆಯಲ್ಲಿ ಅವ್ರ ಮುಖ ನೋಡ್ಕೊಳ್ಳೋದು, ಛೇ ಅಂತ ಈ ಕಡೆಯಿಂದ ಆ ಕಡೆಗೆ ಹೋಗೋದು, ಆ ಕಡೆ ಮುಖ ನೋಡ್ಕೊಳ್ಳೋದು, ಆ ಕಡೆಯಿಂದ ಈ ಕಡೆಗೆ ಬರೋದು, ಹೀಗೇ 10-15 ಸಲ ಮಾಡ್ತಾ ಇದ್ದಾರೆ. ಇದನ್ನು ಗಮನಿಸಿದ್ರು ಯಾರೋ ಒಂದು ಕಡೆ. ಅವ್ರು ಬಂದು ಕೇಳಿದ್ರು, ಸ್ವಾಮಿ ನೀವು ಏನು ಮಾಡ್ತಾ ಇದ್ದೀರಾ? ಈ ಕಡೆ ಕನ್ನಡದಲ್ಲಿ ಮುಖ ನೋಡ್ಕೊತೀರಾ, ಆ ಕಡೆ ಹೋಗ್ತೀರಾ, ಹ್ಞೂ ಅಂತ ಹಿಂಗೆ ನಿಂತ್ಕೊಂಡು ನೋಡ್ತೀರಾ, ಮತ್ತು ಆ ಕಡೆಯಿಂದ ಈ ಕಡೆಗೆ ಬರ್ತೀರಾ, ಹ್ಞೂ ಅಂತ ಹಿಂಗೆ ನಿಂತ್ಕೊಂಡು ನೋಡ್ತೀರಾ, ಏನು ಮಾಡ್ತಾ ಇದ್ದೀರಾ ಅಂತ. ವಿವೇಕಾನಂದರು ಹೇಳ್ತಾರೆ, ಈ ಶರೀರವೇ ನಾನು ಅಂತ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ರು ಆ ಕಡೆ ಹೋಗುವಷ್ಟೊತ್ತಿಗೆ ಇದು ನಾನಲ್ಲ ಅಂತ ನನಗೆ ಅನುಭವದಿಂದ ಗೊತ್ತಾಗ್ತಾ ಇದೆ. ಮತ್ತು ಇದು ನಾನು ನೋಡ್ರಿ, ನಮಗೆ ಈ ಶರೀರ ನಾನಲ್ಲ, ಆತ್ಮ ನಾನು ಅಂತ ತಿಳ್ಕೊಳ್ಳೋದು ಎಷ್ಟು ಕಷ್ಟ ಇದೆ. ಅವ್ರಿಗೆ ಈ ಶರೀರವನ್ನು ನಾನು ಅಂತ ಅಂದ್ಕೊಳ್ಳೋದು ಎಷ್ಟು ಕಷ್ಟ ಇದೆ ನೋಡಿ ಅಂತ. ಅಂದರೆ ಈ ರೀತಿಯ ಅಹಂಕಾರಗಳು ವ್ಯತ್ಯಾಸ ಇರುತ್ತೆ ಅನ್ನೋದಕ್ಕೋಸ್ಕರ ಹೇಳಿದ್ದು. ಆದ್ದರಿಂದ ಈ ಶ್ರುತಿ ಸ್ಮೃತಿಗಳು ಪ್ರತಿಯೊಂದು ಕೂಡ ಆತ್ಮೈಕತ್ವ ಜ್ಞಾನಕ್ಕೆ ನಮಗೆ ಆ ಒಂದು ತಳಹದಿನ ಮಾಡಿಕೊಡುತ್ತೆ. ಹೀಗೆ ಜೀವರ ಉತ್ಪತ್ತಿಯನ್ನು ಈ ಘಟಾಕಾಶ ದೃಷ್ಟಾಂತಗಳಿಂದ, ಈ ದೇಹಾದಿಗಳ ಸಂಗಾತಿಗಳ ಉತ್ಪತ್ತಿಯನ್ನು ಸ್ವಪ್ನದ ದೃಷ್ಟಾಂತದಿಂದ ನಮಗೆ ಸ್ಪಷ್ಟವಾಗಿ ತೋರಿಸ್ಕೊಟ್ರು. ಇದು ಈಗ 16ನೇ ಮಂತ್ರ ಕಾರಿಕೆಯಲ್ಲಿ ಅದ್ವೈತ ಪ್ರಕರಣದಲ್ಲಿ. ಸರಿ ಸ್ವಾಮಿ, ಹಾಗಾದರೆ ಇದೇ ಸಿದ್ಧಾಂತವಾಗಿಬಿಟ್ರೆ ನಿಮ್ಮ ಶ್ರುತಿಗಳಲ್ಲಿ ಉಪಾಸನೆ ಕರ್ಮಗಳನ್ನು ಹೇಳಿದೆಯಲ್ಲ, ಅದಕ್ಕೇನು ಗತಿ ಅಂತ ಕೇಳ್ತಾ ಇದ್ದಾನೆ. ಇದಕ್ಕೆ ಹಿಂದೆ ಕೂಡ ನಾವು ಅದು ಉತ್ತರ ಕೊಟ್ಟಿದ್ವಿ. ಇದು ಅಧಿಕಾರಿಗಳ ತಾರತಮ್ಯದಿಂದ ಹೇಳಿದ್ದಷ್ಟೇ, ಉತ್ತಮ ಮಧ್ಯಮ ಅಧಮ ಅಧಿಕಾರಿಗಳಿಂದ ಅಂತ ಕೂಡ ನಾವು ಹೇಳಿದ್ದಾಯಿತು. ಅದನ್ನೆಲ್ಲ ನಾವು ಹಿಂದೆಯೇ ಹೇಳಿದ್ದಾಗಿದೆ. ಇದೇ ಸರಿಯಾದ ವೇದಾರ್ಥವೆಂಬುದಕ್ಕೆ ಶಾಸ್ತ್ರದಲ್ಲಿ ಅಲ್ಲಲ್ಲಿ ಭೇದ ದೃಷ್ಟಿಯನ್ನು ನಿಂದಿಸಿ ಏಕತ್ವವನ್ನು
ಸ್ತುತಿಸಿರುವುದೇ ಅಧಿಕಾರವಾಗಿರುತ್ತೆ. ಎಲ್ಲ ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಇದನ್ನು ತೆಗೆದುಹಾಕಿ ಅಲ್ಲಲ್ಲಿ ಅದರ ಭೇದ ದೃಷ್ಟಿಯನ್ನು ದ್ವೈತವನ್ನು ಅಲ್ಲಗಳೆದಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಈ ಶ್ರುತಿಯಲ್ಲಿ ಉಪಾಸನೆಯನ್ನು ಕರ್ಮವನ್ನು ಉಪದೇಶದ ಮಾಡಿದೆ ಎಂಬುದೇನು ನಮಗೇನು ಅಡ್ಡಿ ಇಲ್ಲ. ಯಾರಿಗೆ ಅಜ ಅದ್ವಯ ಅಂದರೆ ಆತ್ಮನು ಅಜಾತಿವಾದ ಅಂತಾರೆ. ಆತ್ಮನು ಯಾತ್ರಿಂದಲೂ ಹುಟ್ಟಿಲ್ಲ, ಆತ್ಮನಿಂದ ಯಾವ್ಯಾವುದು ಹುಟ್ಟಿಲ್ಲ ಅಂತನ್ನೋದು ಅಜ ಅದ್ವಯ ಬ್ರಹ್ಮವಾದ ಅಂತಾರೆ. ಅದಕ್ಕೆ ನಮಗೇನೂ ಅಡಚಣೆ ಇಲ್ಲ. ಮುಂದಕ್ಕೆ ತೋರಿಸ್ಕೊಡ್ತಾರೆ, ಈ ದ್ವೈತಿಗಳೂ ಕೂಡ ನಮಗೆ ವಿರೋಧವಿಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಅಲ್ಲಿ ನೋಡೋಣ. ಇನ್ನು 18ನೇ ಮಂತ್ರ, ಈ ಅಜ ಅದ್ವಯ ದರ್ಶನವು ದ್ವೈತಿಗಳ ದರ್ಶನಕ್ಕೆ ವಿರುದ್ಧವೆಂಬ ಕಾರಣದಿಂದಲೂ ಪರಿತ್ಯಾಜ್ಯವಲ್ಲ ಅಂತ. ಇಲ್ಲಿ ನಮಗೆ ಅದ್ವೈತ ಪ್ರಕರಣದಲ್ಲಿ ಅದ್ವೈತವೇ ಸತ್ಯವಾಗಿರೋದು, ನಿಜವಾಗಿರೋದು, ನಮ್ಮ ನಿಜವಾದ ಸ್ವರೂಪ ಅಂತ ತೋರಿಸಿ, ಈ ದ್ವೈತ ಪ್ರಪಂಚ ಅಂತ ಏನಿದೆಯೋ ಅದು ನಿಜವಾಗಿ ಇಲ್ಲ ಅಂತ ಚೆನ್ನಾಗಿ ತೋರಿಸ್ಕೊಡ್ತಾರೆ ಅವರು. ತೋರಿಸ್ಕೊಟ್ಟಾದಮೇಲೆ ಹಾಗಾದರೆ ನಿಮ್ಮ ಅದ್ವೈತಕ್ಕೆ ದ್ವೈತ ದರ್ಶನವು ವಿರುದ್ಧ ಅಂತ ಆಯ್ತಲ್ವಾ ಅಂತ ಪ್ರಶ್ನೆ ಕೇಳ್ತಾನೆ ಅವನು. ಅಲ್ಲ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಅದ್ವೈತ ಅಂದರೆ ಇರೋದೊಂದೇ, ಒಂದಿದ್ರೆ ಬೇರೇದು ಎಲ್ಲಿಂದ ತರ್ತೀರ ನೀವು? ಈ ಗಾಢನಿದ್ರೆಯಲ್ಲಿ ನನಗೆ ಯಾರಾದರೂ ಶತ್ರುಗಳು ತೋರಿಸಿ ಸ್ವಾಮಿ, ನನ್ನ ಅನುಭವದಲ್ಲಿ ತೋರಿಸಿ. ಎಚ್ಚರದಲ್ಲಿ ಕನಸಿನಲ್ಲಿ ಶತ್ರುಗಳು ಅವರೋ ಇವರೋ ಮಿತ್ರರು ಏನು ಬೇಕಾದರೂ ಇರ್ಬೋದು. ಗಾಢನಿದ್ರೆಯಲ್ಲಿ ಸಾಧ್ಯನೇ ಇಲ್ಲ. ಆದ್ದರಿಂದ ಆದರೆ ಈ ದ್ವೈತಿಗಳು ಒಬ್ರಿಗೊಬ್ರು ಕಿತ್ತಾಡ್ತಾರೆ. ಇಲ್ಲಿ ನಾವು ದ್ವೈತಿಗಳು ಅಂದರೆ ಯಾರನ್ನು ತಗೋಬೇಕು ಅಂತಂತಂದರೆ, ವೇದಗಳನ್ನು ನಂಬುವವರು, ವೇದಗಳನ್ನು ನಂಬದೇ ಇರುವವರು. ವೇದಗಳನ್ನ ನಂಬುವವರು ಯಾರು? ದರ್ಶನಕಾರ 5 ಜನ. ಯಾರು? ಕಪಿಲ ಸಾಂಖ್ಯರು, ಪಾತಂಜಲಗಳು, ವೈಶೇಷಿಕರು, ನೈಯಾಯಿಕರು, ಪೂರ್ವಮೀಮಾಂಸಕರು. ಇವರು 5 ಜನ. 6 ಜನ ದರ್ಶನಕಾರರು. ಅದರಲ್ಲಿ ಉತ್ತರ ಮೀಮಾಂಸಾ ಕರೆಕ್ಟಾದ ವೇದಾಂತವನ್ನು ಹೇಳೋದರಿಂದ ಇವರು ದ್ವೈತಿಗಳು ಅಂತಾರೆ. ಇನ್ನು ವೇದಗಳನ್ನ ನಂಬದೇ ಇರುವಂಥವರು ಆವಾಗ ಇದ್ದಿದ್ದು ಮುಖ್ಯವಾಗಿ ಇಬ್ಬರೇ, ಬುದ್ಧಿಸಮ್ಮು, ಜೈನಿಸಮ್. ಇವೆರಡು ಬಿಟ್ಟರೆ ಆಮೇಲೆ ಚಾರ್ವಾಕರು, ಅವ್ರು ಯಾವುದನ್ನು ನಂಬೋದಿಲ್ಲ. ಅವ್ರು 3 ಜನ ಬಿಟ್ಟರೆ ಇವಾಗಿನ ಥರ ಕುರಾನು, ಬೈಬಲ್ಲು, ಪಾರ್ಸಿ ಅಂಥವು ಯಾವುದೂ ಇರಲಿಲ್ಲ. ಆದ್ದರಿಂದ ಅದರ ಅಡ್ರೆಸ್ಸೇ ಇಲ್ಲ. ಅಷ್ಟೆಲ್ಲ ಯಾತಕ್ಕೆ? ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಫೈಲೇ ಇಲ್ಲ ಶಂಕರಾಚಾರ್ಯರ ಕಾಲದಲ್ಲಿ. ನೀವು ಸೂತ್ರ ಭಾಷೆಯಲ್ಲಿ ನೋಡಿದ್ರೆ ಅಲ್ಲಿ ದರ್ಶನಕಾರರು ಮತ್ತು ಈ ಜೈನಿಸಮು, ಬುದ್ಧಿಸಮ್ನವ್ರನ್ನ ತೆಗೆದಾಕ್ತಾರೆ, ಚಾರ್ವಾಕರನ್ನ ತೆಗೆದಾಕ್ತಾರೆ ಹೊರತು ಮಿಕ್ಕಿದವರು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಅಡ್ರೆಸ್ಸೇ ಇಲ್ಲ. ಯಾಕೆ? ಅವರು ಅವಾಗ ಇನ್ನೂ ಹುಟ್ಟೇ ಇರಲಿಲ್ಲ. ಇವೆಲ್ಲ ಆಮೇಲೆ. ಆದ್ದರಿಂದ ಇಲ್ಲಿ ಆ ಪ್ರಶ್ನೆ ಬರೋದಿಲ್ಲ. ಒಂದು, ಈ ದ್ವೈತಿಗಳು ಒಬ್ರಿಗೊಬ್ರು ಕಿತ್ತಾಡ್ತಾರೆ. ಯಾಕೆ ಗೊತ್ತಾ? ಇವನು ಹೇಳ್ತಾನೆ, ಕಪಿಲ ಸಾಂಖ್ಯರು ಹೇಳ್ತಾರೆ ಪ್ರಪಂಚ ಹುಟ್ಟಿದ್ದು ಇವರೆಲ್ಲ ಏನು ಹೇಳ್ತಾರೆ ಅಂದರೆ ಚೈತನ್ಯದಿಂದ ಹುಟ್ಟಿದೆ ಅಂತ ಹೇಳೋಲ್ಲ, ಆತ್ಮನಿಂದ ಹುಟ್ಟಿದೆ ಅಂತ ಹೇಳಲ್ಲ. ನಾವು ಆತ್ಮನಿಂದ ಹುಟ್ಟಿದೆ ಅಂತ ಹೇಳಿದ್ರೂ ಕೂಡ ನಿಜವಾಗಿ ಹುಟ್ಟಿದೆ ಅಂತ ಹೇಳಲ್ಲ. ಅವರು ಅನಾತ್ಮದಿಂದ ಪ್ರಪಂಚ ಸತ್ಯವಾಗಿ ಹುಟ್ಟಿದೆ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಹಾವೇ ಇಲ್ಲ, ಆ ಹಗ್ಗದಲ್ಲಿ ಹಾವೇ ಇಲ್ಲ, ಅಂಥ ಹಾವಿನಲ್ಲಿ ವಿಷ ಎಲ್ಲಿಂದ ತರ್ತೀರ ಸ್ವಾಮಿ? ಇವರು ಕಿತ್ತಾಡ್ತಾರೆ. ಹಾಗೆ ಈ ಕಪಿಲ ಸಾಂಖ್ಯರು ಏನು ಹೇಳ್ತಾರೆ ಅಂದರೆ ಪ್ರಪಂಚ ಹೇಗೆ ಸೃಷ್ಟಿ ಆಯಿತು ಅಂತಂದರೆ ಈ ಸೂಕ್ಷ್ಮವಾಗಿರುತ್ತೆ, ತನ್ಮಾತ್ರೆಗಳು ಪ್ರಧಾನ ಅಂತಾರೆ. ಆ ಪ್ರಧಾನದಿಂದ ನಮಗೆ ಪ್ರಪಂಚ ಹುಟ್ಟಿತು ಅಂತಾರೆ. ಈ ಪ್ರಧಾನ ಅಂತಂದರೆ ಪ್ರಕೃತಿ ಇಂಥವರು. ಈ ಪ್ರಕೃತಿ ಪುರುಷರ ಸಂಯೋಗದಿಂದ ಪ್ರಪಂಚ ಹುಟ್ಟಿತು ಅಂತ ಹಿಂಗೆಲ್ಲ ಏನೇನೋ ಹೇಳ್ತಾರೆ ಇವರು. ಇನ್ನು
ಆ ಬೇರೆಯವರಿದ್ದಾರಲ್ಲ, ವೈಶೇಷಿಕರು ನೈಯಾಯಿಕರು, ಅವ್ರು ಹೇಳೋದು, ಇವರು ಸಾಂಖ್ಯರು ಏನು ಹೇಳ್ತಾರೆ, ಇರೋದೇ ಹುಟ್ಟುತ್ತೆ ಅಂತ ಇವರು. ಅವರೇನು ಹೇಳ್ತಾರೆ ವೈಶೇಷಿಕರು ನೈಯಾಯಿಕರು, ಇದ್ದಿದ್ದು ಯಾಕ್ರಿ ಹುಟ್ಟುತ್ತೆ, ಮೊದಲೇ ಇದೆ, ಅದು ಯಾಕ್ರಿ ಹುಟ್ಟುತ್ತೆ ಅಂತ. ಮತ್ತು ನಿಮ್ಮದೇನು ಅಂದರೆ ನಮ್ಮದು ಇಲ್ಲದ್ರಿಂದ ಹುಟ್ಟುತ್ತೆ ಅಂತ. ಅದಕ್ಕೆ ಇವರು ಕಪಿಲ ಸಾಂಖ್ಯರು ಹೇಳ್ತಾರೆ, ಅಲ್ರಿ ಮೊಲದ ಕೊಂಬು ಇಲ್ಲ ಎಲ್ಲಾದರೂ ಹುಟ್ಟುತ್ತಾ ಅಂತ ಕೇಳ್ತಾರೆ. ಬಂಜೆಯ ಮಗ, ಬಂಜೆ ಮಕ್ಕಳೇ ಇಲ್ಲ, ಹುಟ್ಟಿದೆ ಅಂದ್ರೆ ಅರ್ಥ ಎಂಥದ್ದು ಅಂತ ಒಬ್ರನ್ನೊಬ್ರು ಹಿಂಗೆ ಕಿತ್ತಾಡ್ತಾರೆ ಅವರವರು. ಇನ್ನು ಬುದ್ಧಿಸಮ್ನವರು ಯಾವ್ದು ಹುಟ್ಟಿಲ್ಲ, ಯಾವುದೂ ಇಲ್ಲ, ಶೂನ್ಯ ಅಂತ ಅಂದ್ಬಿಡ್ತಾರೆ. ಏನಾದರೂ ಇಟ್ಕೊಳ್ಳಿ. ಹೀಗೆ ಈ ದ್ವೈತಿಗಳು ಈ ಜನ್ಮ ಸೃಷ್ಟಿ ವಿಚಾರದಲ್ಲಿ ತುಂಬ ಕಿತ್ತಾಡ್ತಾರೆ. ಆದ್ದರಿಂದ ಒಬ್ರಿಗೊಬ್ರು ವಿರುದ್ಧಗಳು. ಹಾಗೆ ಈ ದ್ವೈತಿಗಳು ನಿಮ್ಮ ಅದ್ವೈತಕ್ಕೂ ವಿರುದ್ಧವಲ್ಲವಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಅಲ್ಲ ಅಂತಾರೆ ಅವರು. ಅದ್ಯಾಕೆ? ನಮ್ಮಲ್ಲಿ ದ್ವೈತ ಭಾವವೇ ಇಲ್ಲ. ಇದು ಸ್ವಲ್ಪ ಸೂಕ್ಷ್ಮವಾಗಿದೆ, ಚೆನ್ನಾಗಿ ಮನಸ್ಸಿನಲ್ಲಿ ಮೆಲುಕು ಹಾಕಬೇಕು. ಈಗ ಉದಾಹರಣೆಗೆ ಅದಕ್ಕೆ ಶಂಕರಾಚಾರ್ಯ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ಒಂದು ಮದದ ಆನೆ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ರಿ. ಮೇಲ್ಗಡೆ ಅವನು ಮಾವುಟಿಗ ಕೂತಿರ್ತಾನೆ. ಆ ಕೆಳಗಡೆ ಒಬ್ಬ ಕುಡ್ಕೊಂಡು ಬಂದು ಹುಚ್ಚನೋ, ಏಯ್ ನನ್ನ ಆನೆ ಮೇಲೆ ನಾನು ಬರ್ತಾ ಇದ್ದೀನಿ, ಬಿಡೋ ನನ್ನ ಮೇಲೆ ನೋಡೋಣ ಅಂತಾನೆ ಬಿಟ್ಕೊಳ್ರಿ. ಆ ಮಾವುಟಿಗ ಅವನ ಮೇಲೆ ಆನೆ ಬಿಟ್ಕೊಂಡು ಹೋಗ್ತಾನ, ಅವನು ಕೊಲ್ಲೋದಿಲ್ಲ. ಹಾಗೆಯೇ ಅದ್ವೈತ ಅನುಭವದಲ್ಲಿ ಕಂಡಿರೋರು ಅವನಿಗೆ ವೈರಿಗಳಿಗೆ ಯಾರೂ ಇಲ್ಲ. ಅವನು ಬಿಟ್ಟರೆ ಎಲ್ಲವೂ ಅವನೇ. ಅವನು ಬಿಟ್ಟು ದ್ವೈತವನ್ನು ತೋರಿಸಿ ನೋಡೋಣ, ಚಿನ್ನವನ್ನು ಬಿಟ್ಟು ಆಭರಣಗಳನ್ನ ತೋರಿಸಿ ನೋಡೋಣ. ಹಾಗೆ ನನ್ನ ನಿಜವಾದ ಸ್ವರೂಪವನ್ನು ಬಿಟ್ಟು ದ್ವೈತವನ್ನು ತೋರ್ಸಕ್ಕೆ ಬರೋಲ್ಲ. ಹಗ್ಗವನ್ನು ಬಿಟ್ಟು ಹಾವು ತೋರಿಸಿ, ಚಿನ್ನವನ್ನು ಬಿಟ್ಟು ಆಭರಣ ತೋರಿಸಿ, ಮಣ್ಣನ್ನು ಬಿಟ್ಟು ಮಡಕೆ ಕೊಡಕೆ ತೋರಿಸಿ, ಹಾಗೆ ಪರಮಾತ್ಮನ ಬಿಟ್ಟು ಅದ್ವೈತ ತತ್ವವನ್ನು ಬಿಟ್ಟು ಪ್ರಪಂಚವನ್ನು ತೋರ್ಸಕ್ಕೆ ಬರೋಲ್ಲ. ಅಲ್ಲಿಗೆ ಇವರಿಗೆಲ್ಲ ಆಧಾರ ಯಾರು? ನಾನೇ, ನನ್ನ ಅಂಶವೇ ಅದು. ಅಂಶ ಅಂತಂದ್ರೆ ತಪ್ಪಾಗುತ್ತೆ, ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಹೇಳ್ತಾರೆ, ನಾನೇ. ಆದ್ದರಿಂದ ನಾನು ಅವ್ರ ಮೇಲೆ ಕೋಪ ಮಾಡ್ಕೊತೀನಿ? ಪಾಪ ಹುಚ್ಚರು ಗೊತ್ತಿಲ್ಲ, ಅಜ್ಞಾನದಿಂದ ಇದ್ದಾರೆ. ಅಪ್ಪ ನಿಮ್ಮ ಅಜ್ಞಾನ ಬಿಡಿಸ್ಕೊಂಡು ನೋಡ್ರಿ, ನಿಮಗೂ ಎಲ್ಲೂ ಯಾವುದು ಎರಡನ್ನದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಅದ್ವೈತಕ್ಕೆ ಯಾರು ವೈರಿಗಳಿಲ್ಲ ಅಂತ ಹೇಳೋದನ್ನು ನಮ್ಮ ಅನುಭವದ ಮುಖಾಂತರ ತೋರಿಸ್ಕೊಡ್ತಾರೆ. ಆದ್ದರಿಂದ ಅವು ಯಥಾರ್ಥ ದರ್ಶನಗಳಲ್ಲ. ಈ ದ್ವೈತ ದರ್ಶನಗಳು ಅಂತ ಏನಿದೆಯೋ ಸರಿಯಾದ ದರ್ಶನಗಳಲ್ಲ ಅವು. ಅದ್ವೈತವಾದರೂ ನಿಮ್ಮ ಅದ್ವೈತ ಅನುಭವಕ್ಕೆ, ಶಾಸ್ತ್ರಕ್ಕೆ, ಯುಕ್ತಿಗೆ ಸಮ್ಮತವಾಗಿದೆ, ಪರಮಾರ್ಥವಾಗಿದೆ. ಆದ್ದರಿಂದ ದ್ವೈತವು ಅದ್ವೈತದಲ್ಲಿ ಹುಟ್ಟುಬಿಟ್ಟಿರುವ ವಿಕಲ್ಪ ಮಾತ್ರ. ನಿಮ್ಮ ದ್ವೈತ ಅಂತ ಏನು ಹೇಳ್ತೀರಿ? ಎಲ್ಲಿಂದ ಹುಟ್ಟಿದೆ ಸ್ವಾಮಿ? ಅದ್ವೈತದಿಂದಲೇ. ಅದಕ್ಕೆ ಬೆಲೆ ಅದ್ವೈತ ಇದ್ರೇ ಅದಕ್ಕೆ ಬೆಲೆ. ನಿಮ್ಮ ಆಭರಣಗಳು ಅನೇಕವಾಗಿದೆ, ಅವಕ್ಕೆ ಚಿನ್ನವೇ ಆಧಾರ. ಹಾಗೆ ನಿಮಗೆಲ್ಲ ನಾವೇ ಆಧಾರ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಆದ್ದರಿಂದ ನಿಜವಾದ ಅದ್ವೈತಿಗಳಿಗೆ ದ್ವೈತ ದರ್ಶನಗಳು ವಿರೋಧವಿಲ್ಲ, ನಮ್ಗೆ ಯಾವ ಆಕ್ಷೇಪವೂ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಬರ್ತಾರೆ. ಈಗ 10ರಿಂದ 22 ಮಂತ್ರಗಳವರೆಗೂ ಸಾರಾಂಶ ಹೇಳಬೇಕಾಗಿದೆ. ಅದ್ವೈತವೇ ಪರಮಾರ್ಥವಾಗಿದ್ದು ನೋಡ್ರಿ, ನಿಜವಾಗ್ಲೂ ನಮ್ಮ ಸ್ವರೂಪ ಅದ್ವೈತವೇ, ಅದೊಂದೇ ಇರೋದು. ಪಾರಮಾರ್ಥಿಕವಾಗಿ ಅದೊಂದೇ ಇರೋದು. ದ್ವೈತದಂತೆ ಕಾಣುತ್ತೆ ಅಷ್ಟೇ, ಇರೋದು ಅದೇ, ಹಗ್ಗವೇ ಇರೋದು. ಆದರೆ ಅದು ಹಾವಿನ ಹಾಗೆ, ನೀರಿನ ಕೋಡಿಯ ಹಾಗೆ, ನೆಲದ ಬಿರುಕಿನ ಹಾಗೆ, ಹೂವಿನ ಮಾಲೆಯ ಹಾಗೆ, ಕೋಲಿನ ಹಾಗೆ ತೋರ್ತಾ ಇದೆ. ಇರೋದು ಚಿನ್ನವೇ, ಅನೇಕವಾದ ಆಭರಣಗಳಾಗಿ ತೋರ್ತಾ ಇದೆ. ಇರೋದು ಮಣ್ಣೆ, ಮಡಿಕೆ ಕುಡಿಕೆ ಶಾವ ತಟ್ಟೆಯಾಗಿ ತೋರ್ತಾ ಇದೆ. ಇರೋದು ಆತ್ಮನೇ, ಪ್ರಪಂಚವಾಗಿ ತೋರ್ತಾ ಇದೆ, ದ್ವೈತವಾಗಿ ತೋರ್ತಾ ಇದೆ, ಅರ್ಧ ಡಜನ್ನಾಗಿ ತೋರ್ತಾ ಇದೆ ಅಂತ ಅನುಭವದಿಂದ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ
ಈ ಅಮೃತವಾದ ಬ್ರಹ್ಮವು ಮರ್ತ್ಯವಾದ ಜೀವರಾಗಿ ಮಾರ್ಪಡುವುದೆಂದು, ಈಗ ಮರ್ತ್ಯರಾಗಿರುವ ಜೀವರು ಮುಕ್ತಿಯಲ್ಲಿ ಅಮೃತರಾಗಿ ಮಾರ್ಪಡುವುದೆಂದು ಹೇಳಬೇಕಾಗುವುದು. ಆದ್ದರಿಂದ ಮರ್ತ್ಯರಾಗಿರುವವರು ಅಮೃತರಾಗ್ತಾರೆ, ಹಾಗಲ್ಲ. ನಾವು ಈ ಉಪಾಧಿಗಳನ್ನ ಬಿಟ್ಟರೆ ಆತ್ಮನಾಗಿರ್ತೀವಿ, ಆದರೆ ವಸ್ತು ಸ್ವಭಾವವು ಎಂದಿಗೂ ಮಾರ್ಪಡೋದಿಲ್ಲ ಅಂತ. ಅಂದರೆ ಅದ್ವೈತ ತತ್ವ ಎಂದು ದ್ವೈತ ಆಗೋದಿಲ್ಲ, ದ್ವೈತ ಯಾವತ್ತೂ ಅದ್ವೈತ ಆಗೋದಿಲ್ಲ. ಆದರೆ ಹಾಗಂದರೆ ವಸ್ತು ಸ್ವಭಾವ ಬದಲಾವಣೆ ಆಗೋದಿಲ್ಲ. ಹಾವು ಎಂದು ಹಗ್ಗ ಆಗೋದಿಲ್ಲ, ಹಗ್ಗ ಎಂದು ಹಾವಾಗೋದಿಲ್ಲ. ಹಾಗೆ ಬೆಂಕಿ ಬಿಸಿಯಾಗಿರುತ್ತೆ ಹೊರತು ಯಾವತ್ತು ತಣ್ಣಗಾಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನೀವು ಪರಮಾತ್ಮನು ಹುಟ್ಟುತ್ತಾನೆ, ಬದಲಾವಣೆ ಆಗ್ತಾನೆ ಅಂತಂದರೆ ಹೊಂದೋದಿಲ್ಲ. ಅವನು ತನ್ನ ನಿಜವಾದ ಸ್ವರೂಪದಲ್ಲಿರ್ತಾನೆ ಅಂತ ಹೇಳೋದಕ್ಕೋಸ್ಕರ ಬಂದಿದೆ. ಆದರೆ ವಸ್ತು ಸ್ವಭಾವ ಎಂದಿಗೂ ಮಾರ್ಪಡಲಾರದು. ಆದ್ದರಿಂದ ಈ ದೋಷವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಅಜಾತಿ ಯಾವುದು ಹುಟ್ಟುವುದಿಲ್ಲ ಎಂಬುದೇ ಪರಮಾರ್ಥ. ಆತ್ಮನು ಇದು ಅಜಾತಿವಾದ ಅಂತ ಹೇಳ್ತಾರೆ. ಆದ್ದರಿಂದ ಆತ್ಮನು ಯಾವುದರಿಂದಲೂ ಹುಟ್ಟೋಲ್ಲ. ಯಾಕೆಂದರೆ ಇವಾಗ ಆತ್ಮ ಯಾವುದರಿಂದಾದರೂ ಹುಟ್ಟುತ್ತೆ ಅಂತಂದರೆ ಹಾಗಾದರೆ ಅವನ ಆತ್ಮ ಅಂತ ಅನ್ಬೇಕು, ಇವನು ಅನ್ನೋಕ್ಕಾಗಲ್ಲ. ಹಾಗಾದರೆ ಈ ಆತ್ಮ ಬೇರೆದರಿಂದ ಹುಟ್ಟಿದೆ ಅಂತ ಹೇಳಿದ್ರೆ ಆ ಆತ್ಮ ಯಾತ್ರಿಂದ ಹುಟ್ಟಿದ್ದಾನೆ? ಮತ್ತು ಇವಾಗ ಹಾಗೆ ಇದಕ್ಕೆ ಅನವಸ್ಥಾ ದೋಷ ಅಂತ ಹೇಳ್ತಾರೆ. ಉತ್ತರ ಸಿಗೋದಿಲ್ಲ. ಮತ್ತು ಹಂಗೆ ಅಲ್ಲವೂ ಅಲ್ಲ. ಅನುಭವದಲ್ಲಿ ನೋಡ್ರಿ, ನಿದ್ದೆಯಲ್ಲಿದ್ದಾಗ ನಾನು ಯಾತ್ರಿಂದ ಹುಟ್ಟಿದ್ದೀನಿ ಅನಿಸುತ್ತೆ? ಅನಿಸಲ್ಲ. ಯಾಕೆ ಹೇಳ್ರೆ? ಅಲ್ಲಿರೋದೇ ನಾನೊಬ್ಬ. ಇನ್ನು ಹುಟ್ಟಿದ್ದೀನೇನೋ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಹುಟ್ಟಿದ ಮೇಲೆ ಬದಲಾವಣೆ ಆಗ್ತೀನೇನೋ ಪ್ರಶ್ನೆ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಆತ್ಮನೂ ಯಾತ್ರಿಂದ ಹುಟ್ಟಿಲ್ಲ, ಆತ್ಮನಿಂದಲೂ ಯಾವುದೂ ಹುಟ್ಟಿಲ್ಲ. ಮತ್ತು ತೋರ್ತಾ ಇದೆಯಲ್ಲ, ಹುಟ್ಟಿದಂತೆ ತೋರುತ್ತೆ ಅವಿದ್ಯಾ ದೃಷ್ಟಿಯಿಂದ. ಅಷ್ಟೇ ಹಾಗೆ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಎಂಬುದೇ ಪರಮಾರ್ಥ. ಆದ್ದರಿಂದ ಈ ಪರಮಾರ್ಥ ಜಾತಿ ಹುಟ್ಟುವಿಕೆ ಎಂಬುದು ಮತ್ತು ಹುಟ್ಟಿದೆ ಅಂತ ತೋರ್ತಲ್ಲ, ಏನದು? ಮಾಯಕ. ಮಾಯೆಯಿಂದ ಅದು ಹುಟ್ಟಿದಂತೆ ತೋರುತ್ತೆ. ಹೇಗೆ ಅಂತಂದರೆ, ಒಬ್ಬ ಮೆಜಿಷಿಯನ್ ಬರ್ತಾನೆ ಸ್ಟೇಜ್ ಮೇಲೆ, ನೂಲೆಣೆಯನ್ನು ಆಕಾಶದ ಮೇಲೆ ಎಸಿತಾನೆ. ಎಷ್ಟು ಅದರ ಮೇಲೆ ಹತ್ತಿದ್ದೆ ಎಲ್ಲ ಒಬ್ಬೊಬ್ಬರು ಕಿತ್ತಾಡಿ ಮಾಡಿ ಮುಂಡಗಳು ಕೆಳಗಡೆ ಬೀಳ್ತಾ ಇದೆ, ರಕ್ತ ಸೋರ್ತಾ ಇದೆ, ಎಲ್ಲ ಶವಗಳಾಗಿ ಬೀಳ್ತಾ ಇದೆ. ಕೊನೆಗೆ ಕೆಳಗಡೆ ಬಂದು ನೋಡಿದ್ರೆ ಯಾರೇನೂ ಸತ್ತಿಲ್ಲ, ರಕ್ತ ಸೋರಿಲ್ಲ, ಏನು ಮ್ಯಾಜಿಕ್, ಕಣ್ಕಟ್ಟು. ಹಾಗೆ ಈ ಪ್ರಪಂಚ ಸೃಷ್ಟಿ ಅನ್ನೋದು ಹೀಗೆ ಅಂತ ಹೇಳ್ತಾರೆ. ಗಂಧರ್ವ ನಗರದ ಥರ, ಗಂಧರ್ವ ನಗರ ಸೃಷ್ಟಿ ಮಾಡ್ದಂಗೆ ಅಂತ ಹೇಳಿ ಇನ್ನೂ ಒಂದು ನಮ್ಮ ಅನುಭವದಲ್ಲೇ ತೋರಿಸೋದು. ಕನಸಿನಲ್ಲಿ ಇಷ್ಟು ಸ್ಪಷ್ಟವಾಗಿ ಎಷ್ಟೊಂದು ತರಾವರಿ ಹೀಗೆ ಸೃಷ್ಟಿ ಆದಂಗೆ ಕಾಣುತ್ತೆ. ಒಂದು ಸರಿ ಎಚ್ಚರ ಆಗಿದ ತಕ್ಷಣ ಅದನ್ನು ಸತ್ಯ ಅಂತ ಕರೀರಿ ನೋಡೋಣ, ನೀವು ಕರೆಯೋಕ್ಕೆ ಬರಲ್ಲ. ಹಾಗೆ ಈ ಎಚ್ಚರದಲ್ಲಿ ತೋರ್ತಾ ಇರೋ ಈ ಪ್ರಪಂಚ ಸತ್ಯ ಅಂತ ಅನ್ನೋದು ಅಷ್ಟೇ ಹಾಸ್ಯಾಸ್ಪದವಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಮಾಯಾ ಸೃಷ್ಟಿ ಅಂತ ಹೇಳೋದು ಹೊಂದುತ್ತೆ. ಆದರೆ ಈ ಸೃಷ್ಟಿ ವಾಕ್ಯಗಳೆಲ್ಲ ನಮಗೆ ಯಾತಕ್ಕೆ ಹೇಳ್ತಾ ಇದೆ? ಉಪಾಯವಾಗಿ. ಯಾತಕ್ಕೆ? ಆತ್ಮತತ್ವದಲ್ಲಿ ನಿಲ್ಲಿಸೋದಕ್ಕೋಸ್ಕರ. ಉಪಾಯಗಳು ಬೇಕಾದಷ್ಟು ಇರ್ಬೋದು, ಅನೇಕ ಉಪಾಯಗಳನ್ನ ಉಪಯೋಗಿಸ್ಬೋದು. ಆದರೆ ಎಲ್ಲ ಉಪಾಯಗಳು ನಮ್ಮನ್ನು ಆತ್ಮತತ್ವದಲ್ಲಿ ನಿಲ್ಲಿಸೋದಕ್ಕೋಸ್ಕರ ಸಹಾಯ ಆಗ್ತಾ ಇದೆ ಅಂತಂದ್ಬಿಟ್ಟು ತಗೊಂಡ್ಬರ್ತಾರೆ. ಇಲ್ಲಿ ಒಂದು ಪ್ರಶ್ನೆ ತೆಗಿತಾರೆ, ಅಲ್ಲ ಸ್ವಾಮಿ, ಈಗ ನಿಮ್ಮ ಉಪಾಯ ದ್ವೈತ ಪ್ರಪಂಚದಲ್ಲಿದೆ, ಅನಿತ್ಯವಾಗಿದೆ, ಅಶಾಶ್ವತವಾಗಿದೆ. ಅದು ನಿಮ್ಮನ್ನು ಸತ್ಯವಾಗಿರೋ ತತ್ವದಲ್ಲಿ ಹೇಗೆ ನಿಲ್ಲಿಸುತ್ತೆ ಅನ್ನೋ ಒಂದು ಪ್ರಶ್ನೆ ತೆಗಿತಾರೆ. ಹೇಗಿದೆ ನೋಡ್ರಿ, ಏನು ನೀವು ಹೇಳೋದು? ಈ ಸೃಷ್ಟಿ ಹುಟ್ಟಿಲ್ಲ ಅಂದರೆ ಇದು ಅನಿತ್ಯ, ಅಶಾಶ್ವತವಾಗಿರೋದು ನಿಮ್ಮನ್ನು
ಆ ತತ್ವದಲ್ಲಿ ನಿಲ್ಲಿಸುತ್ತೆ ಅಂತಂದರೆ ಅನಿತ್ಯವಾಗಿರೋದು ನಿಮ್ಮ ನಿತ್ಯವಾದ ತತ್ವದಲ್ಲಿ ನಿಲ್ಲಿಸುತ್ತೆ ಅಂತಾಯಿತು. ಹೇಗೆ ಸಾಧ್ಯ? ಪ್ರಶ್ನೆ ಕೇಳಿ. ಇದಕ್ಕೆ ಯಾರಾದರೂ ಉತ್ತರ ಕೊಡ್ತೀರಾ? ಅನಿತ್ಯವಾಗಿರೋದು ನಿತ್ಯವಾಗಿರೋದನ್ನು ನನಗೆ ಹೇಗೆ ತೋರಿಸ್ಕೊಡುತ್ತೆ? ಒಂದು ಪ್ರಶ್ನೆ ನೋಡಿ ಹೇಗಿರುತ್ತೆ, ಎಷ್ಟು ಕ್ಲಿಷ್ಟವಾಗಿರುತ್ತೆ. ನಾವು ನೋಡಿ ಯೋಚನೆ ಮಾಡಿರಲ್ಲ. ಅದಕ್ಕೆ ಪೂರ್ವ ಪಕ್ಷಿ ವಿಚಾರ ತಿಳ್ಕೊಂಡಾಗ ನಮಗೆ ಬರೋ ಸಂಶಯಗಳೆಲ್ಲ ಪೂರ್ತಿ ಹೊರಟೋಗುತ್ತೆ ಅಂತ ಅಂದ್ಬಿಡಿ. ನೋಡ್ರಿ, ಇವಾಗ ಎಕ್ಸಾಂಪಲ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡ್ರಿ. ಕನಸಿನಲ್ಲಿ ಹುಲಿ ಅಟ್ಟಿಸ್ಕೊಂಡು ಬಂತು, ಓಡೋಗ್ತಾ ಇದ್ರಿ. ಹುಲಿ ನಿಜವಾಗಿದೆ, ಓಡೋಗ್ತಾ ಇದ್ದೀರಾ. ಕೈ ಮೇಲೆ ಬಾಯಿ ಹಾಕಬೇಕು, ಠಕ್ ಅಂತ ಎಚ್ಚರ ಆಗೋಯ್ತು. ಹೆದರ್ಕೊಂಡ್ಬಿಡು, ಅಂತ ಹೆದರ್ಕೊಂಡು ಎಚ್ಚರಕ್ಕೆ ಬಂದುಬಿಡ್ರಿ. ಹೇಳ್ರಿ, ಹುಲಿ ಸತ್ಯವ? ಇಲ್ಲ. ನಿಮ್ಮನ್ನು ಎಚ್ಚರಕ್ಕೆ ತಂದು ನಿಮ್ಗೆ ಆ ಭಯ ಇಲ್ದಂಗೆ ಮಾಡ್ತೋ ಇಲ್ವೋ? ಅದನ್ನೇ ಮೋಕ್ಷ. ಹೇಗೆ ನೀವು ಹುಲಿ ಅಥವಾ ಹಾವಿಂದ ಭಯ ಪಟ್ಕೊಂಡು ಓಡೋಗ್ತಾ ಇದ್ದಿದ್ದು ಹುಲಿ ಸತ್ಯವ? ಅಲ್ಲ. ಮತ್ತು ಅದನ್ನು ನಿಮ್ಮನ್ನು ಆ ಭಯದಿಂದ ಮುಕ್ತಿ ಮಾಡ್ತಾ ಇಲ್ವೋ? ಹಾಗೆಯೇ ಇದು ಅಸತ್ಯವಾಗಿದ್ದರೂ ನಿಮ್ಮನ್ನು ಸತ್ಯದ ಕಡೆ ಮುಟ್ಟಿಸುತ್ತೆ ಅಂತಂದ್ಬಿಟ್ಟು ನಮಗೆ ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಸರಿ, ಇದನ್ನು ಹೇಗೆ ತೋರಿಸ್ಕೊಡ್ತಾರೆ ನೀವು? ಯಾಜ್ಞವಲ್ಕರ ಸಭೆಯಲ್ಲಿ ಜನಕ ಮಹಾರಾಜ ಯಾಜ್ಞವಲ್ಕರಿಗೆ ಹಸುಗಳನ್ನೆಲ್ಲ ಕೊಟ್ಟು ಕೊಂಬುಗಳಿಗೆಲ್ಲ ಚಿನ್ನದ ನಾಣ್ಯವನ್ನು ಕಟ್ಟಿದ್ದ. ಅಲ್ಲಿ ಒಬ್ಬ ಋಷಿ ಕೇಳ್ತಾನೆ ಯಾಜ್ಞವಲ್ಕರನ್ನ, ನೀನು ಮುಕ್ತನಾಗಿದ್ದರೆ ಈ ಹಸು ತೋರಿಸೋ ಹಾಗೆ ನನಗೆ ಆತ್ಮನ ತೋರಿಸ್ಕೊಡು ಅಂತ ಹೇಳ್ತಾನೆ. ಹಸು ಅನಾತ್ಮ, ಅದನ್ನು ತೋರಿಸ್ಬೋದು ನಾವು. ಅದು ದೃಶ್ಯ ಪ್ರಪಂಚದಲ್ಲಿದೆ, ಅದು ವಿಷಯ. ಆ ವಿಷಯವನ್ನು ಹಗ್ಗ ಅಂತ ನಾನು ಬೇಕಾದರೆ ನಿಮಗೆ ತೋರಿಸಿ ಹಾವಿನ ಭಯ ಇಲ್ದಂಗೆ ಮಾಡ್ಬೋದು. ಹಾಗೆ ಈ ಪ್ರಪಂಚ ಸುಳ್ಳು, ಶರೀರ ಸುಳ್ಳು ಅಂತ ಹೇಳಿ ನನ್ನ ಆತ್ಮನ ಹಸು ತೋರ್ಸೋಕ್ಕೆ ಬರುತ್ತಾ? ಬರೋದಿಲ್ಲ. ಯಾಕೆ ಹೇಳ್ರಿ? ಯಾಕೆ ಬರೋದಿಲ್ಲ? ಎರಡಿಲ್ಲ ಸರ್ ತೋರ್ಸೋದಕ್ಕೆ. ಅದೇ ನಾವಾಗಿರ್ತೀವಿ, ಅದರಿಂದ ತೋರ್ಸಕ್ಕಾಗಲ್ಲ ಸರ್. ಇಲ್ಲಿ ಸಬ್ಜೆಕ್ಟ್ ಆಗಿರ್ತೀವಿ. ನಾನೇ ಅದಾಗಿದ್ದೀನಿ. ನಾನಾಗಿದ್ದನ್ನು ಯಾರು ತೋರ್ಸಕ್ಕೆ ಬರ್ತಾರೆ? ಹಾವು ಹಗ್ಗ ಎರಡೂ ವಿಷಯ. ಅಲ್ಲಿ ತೋರಿಸ್ಬೋದು ಬೇಕಾದರೆ, ಅಲ್ಲಿ ಶ್ರವಣದಿಂದ ಆಗೋದೇ ಇಲ್ಲ. ಇಲ್ಲಿ ಶ್ರವಣದಿಂದ ಮೋಕ್ಷ ಆಗತ್ತೆ. ಅಲ್ಲಿ ಯಾಕೆ ಆಗೋದಿಲ್ಲ? ಹೇಳಿದ್ನಲ್ಲ ಅವನು, ಹಗ್ಗ ಅಂತ ಹೇಳಿದ್ನಪ್ಪ. ಎಲ್ಲಿ ಭಯ ಹೋಗ್ಬಿಡ್ಲಿ ನೋಡೋಣ. ಶ್ರವಣದಿಂದ ಆಗೋಲ್ಲ, ಹೋಗ್ಲಿ ಮನನದಿಂದ ಆಗುತ್ತಾ? ಅದನ್ನು ಕೂತ್ಕೊಂಡು ಅವನು ಚರ್ಚೆ ಮಾಡಲಿ, ತರ್ಕಕ್ಕೆ ಹೋಲ್ಸ್ಕೊಳ್ಳಿ ನೋಡೋಣ. ಅವನಿಗೆ ಭಯ ಹೋಗುತ್ತಾ? ಹೋಗೋದಿಲ್ಲ. ಬೇರೆ ದಾರಿನೇ ಇಲ್ಲ. ಅವನು ಬಂದು ಹಗ್ಗವನ್ನು ನೋಡಬೇಕು. ನೋಡಿದ ತಕ್ಷಣ ಅವನಿಗೆ ಭಯ ಹೋಗುತ್ತೆ. ಅಷ್ಟೇ ಮಾಡಬೇಕಾಗಿರೋದು, ಅಷ್ಟೇ. ಆದರೆ ಇಲ್ಲಿ ಹಾಗಾಗೋದಿಲ್ಲ. ಯಾಕೆ ಗೊತ್ತಾ? ಆತ್ಮಸ್ವರೂಪನು ನಾನೇ ಸಬ್ಜೆಕ್ಟ್. ನನ್ನನ್ನು ಯಾರು ತೋರ್ಸಕ್ಕೆ ಬರ್ತಾರೆ? ಯಾರೂ ತೋರ್ಸಕ್ಕೆ ಬರೋದಿಲ್ಲ. ಹಾಗಾದರೆ ನಿಮ್ಮನ್ನು ಹೇಗೆ ತೋರಿಸ್ಕೊಡ್ಬೇಕು? ಹಾಗಾದರೆ ಆತ್ಮನ್ನು ಹೇಗೆ ತೋರಿಸ್ಕೊಡುತ್ತೆ? ಬೇರೆ ದಾರಿನೇ ಇಲ್ಲ, ಒಂದೇ ದಾರಿ. ನೇತಿ ನೇತಿ ನೇತಿ, ಇಷ್ಟೇ. ಅಧ್ಯಾರೋಪಾಪವಾದ ಪ್ರಕ್ರಿಯೆ ಅಂತ ಹೇಳ್ತಾರೆ. ಸೊ ಆತ್ಮನ್ನು ತಿಳಿಸ್ಕೊಡ್ಬೇಕಾದ್ರೆ ಬೇರೆ ಯಾವ ಉಪಾಯನೂ ಇಲ್ಲ. ಯಾವುದು ನಾನು ಅಲ್ಲವೋ ಅದರಿಂದ ಅಲ್ಲ ಅಂತ ತೋರಿಸ್ಕೊಡ್ಬೇಕಾಗತ್ತೆ ಅಷ್ಟೇ. ಇಲ್ಲಿ ಪ್ರಪಂಚದಲ್ಲಿರೋದೆಲ್ಲ ದ್ವೈತವೇ. ಇದ್ದರೆ ಸ್ಥೂಲವಾಗಿರಬೇಕು, ಇಲ್ಲ ಸೂಕ್ಷ್ಮವಾಗಿರಬೇಕು, ಇಲ್ಲ ತುಂಬ ಎತ್ತರವಾಗಿರಬೇಕಿಲ್ಲ ಕುಳ್ಳಾಗಿರಬೇಕು, ಹೊರಗಿರಬೇಕು ಒಳಗಿರಬೇಕು, ಎಲ್ಲ ಇದು ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟ, ಈ ದ್ವೈತಗಳು ಇರದೇ ದ್ವೈತ ಎರಡೆರಡು ಅಲ್ವಾ? ಸ್ಥೂಲ ಸೂಕ್ಷ್ಮ ಹೀಗೆ. ಆದ್ದರಿಂದ ನಮಗೆ ತಿಳಿಸ್ಕೊಡುವಾಗ 2 ಸರಿ ಹೇಳ್ತಾರೆ, ನೇತಿ ನೀತಿ. 3 ಸಲ ಹೇಳೋಲ್ಲ. ಯಾಕೆ? 1 ಸಲ ಹೇಳೋಲ್ಲ. ಯಾಕೆ ಅಂತಂದರೆ ಅದು ಸ್ಥೂಲವ ಅಂತ ನಾವು ಆತ್ಮ ಅಂತ ಅನ್ನೋದು ಸ್ಥೂಲವ ಅಂದಾಗ
ಅಲ್ಲ ಅಂತಾನೆ. ಹಾಗಾದರೆ ಸೂಕ್ಷ್ಮವಾ ಅಂತ ಕೇಳ್ತಾನೆ. ಅಲ್ಲ ಅಂತಾನೆ. ಇನ್ನು ಮುಗಿದೋಯ್ತು. ಇನ್ನು ಪ್ರಶ್ನೆ ಕೇಳ್ರಿ ನೀವು. ಸ್ಥೂಲ ಅಲ್ಲ, ಸೂಕ್ಷ್ಮ ಅಲ್ಲ. ಹೋಗ್ಲಿ, ಅದು ತುಂಬ ಎತ್ತರವಾಗಿದೆಯಾ? ಅಲ್ಲ. ತುಂಬ ಗುಡ್ಡಾಗಿದೆಯಾ? ಅಲ್ಲ. ಅದು ಹೊರಗಿದೆಯಾ? ಅಲ್ಲ. ಒಳಗಿದೆಯಾ? ಅಲ್ಲ. ಇದೇ ಇರೋದು ಕಷ್ಟ. ಮೊದಲು ನಮ್ಗೆ ಅರ್ಥ ಆಗೋದಿಲ್ಲ. ಏನಿದೆ ಶಾಸ್ತ್ರ, ಎಲ್ಲದಕ್ಕೂ ಅಲ್ಲ ಅಲ್ಲ ಅಂತ ಹೇಳ್ತಾರೆ. ಇವರೇನೋ ದೊಡ್ಡದಾಗಿ ಸೊಂಟ ಕಟ್ಬಿಟ್ಟು ನಾನು ಆತ್ಮನ್ ತೋರಿಸ್ತೀನಿ ಅಂತ ಹೇಳಿ ಸೊಂಟ ಕಟ್ಬಿಟ್ಟು ಬಂದ್ಬಿಟ್ಟಿದ್ದೆ ನೇತಿ ನೇತಿ ಅಂತ ಹೇಳಿದ್ರು. ಏನು ತೋರಿಸ್ಕೊಟ್ರಿ ಇವರು ಅಂತ ಕೆಲವರು ಇದಕ್ಕೆ ಅಪವಾದ ಮಾಡೋರು ಇದ್ದಾರೆ. ಆದ್ದರಿಂದ ಬೇರೆ ದಾರಿ ಇಲ್ಲ. ಯಾಕೆ? ನಾನೇ ಆಗಿದ್ದೀನಿ. ಅದನ್ನು ನಾನಾಗಿರೋದ್ರಿಂದ ಇದನ್ನು ಕೈ ಇಟ್ಟು ತೋರಿಸೋದ್ರೆ ಈ ಶರೀರ ತೋರಿಸ್ಬೋದು. ಆ ಹಿಂತಡಿಕೆ ಇರೋ ಆತ್ಮನ ಹೇಗೆ ತೋರ್ಸೋಕ್ಕಾಗೋದಿಲ್ಲ. ಬೇರೆ ದಾರಿನೇ ಇಲ್ಲ. ಆದ್ದರಿಂದ ಯಾವುದು ಅನಾತ್ಮವೋ ಅದನ್ನು ನೆಗ್ಲೆಕ್ಟ್ ಮಾಡೋದರಿಂದ, ತೆಗೆದಾಕೋದ್ರಿಂದ ನಮಗೆ ತೋರಿಸ್ಕೊಡೋಕ್ಕಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅದರ ಜೊತೆಗೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸರಿ ಸ್ವಾಮಿ, ಕೆಲವು ನಾವು ತಪ್ಪು ಮಾಡಿರೋದನ್ನು ಶಾಸ್ತ್ರ ತೆಗೆದಾಕುತ್ತೆ, ಒಪ್ಕೊತೀನಿ. ಕೆಲವು ಶಾಸ್ತ್ರವೇ ನಿಮಗೆ ತಪ್ಪು ಅಭಿಪ್ರಾಯ ಮಾಡಿಸಿ ಮತ್ತೆ ತೆಗೆದಾಕುತ್ತಲ್ಲ, ಇದು ಯಾಕೆ? ಅದಕ್ಕೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಚೆನ್ನಾಗಿ ತೋರಿಸಿದ್ದಾರೆ ಹಿಂದೆ ಪ್ರಕರಣಗಳಲ್ಲಿ. ಅಲ್ಲ ಸ್ವಾಮಿ, ಸುಮ್ಮನೆ ಇಲ್ಲದೆ ಕೆಸರಲ್ಲಿ ಒದ್ದಾಡಿ ಮತ್ತೆ ತೊಳ್ಕೊಳ್ಳೋದು ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅವರು. ನಿಜ, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಕರ್ಕೊಂಡು ಹೋಗ್ತಾರೆ. ಕೆಲವು ಹೇಳ್ತಾರೆ, ಉದಾಹರಣೆಗೆ ನಮ್ಮ ಇದರಲ್ಲಿ ತಗೊಳ್ರಿ, ನಾವು 19 ಮುಖಗಳು ಅಂತ ಅನ್ಕೊತೀವಿ. ಬಟ್ ಇದು ನಾನಲ್ಲ ಅಂತ ತೋರಿಸೋದಕ್ಕೆ ಎಚ್ಚರದಲ್ಲಿ ವೈಶ್ವಾನರ ಅಂತ ತೋರಿಸಿದ್ರು. ಆ ವೈಶ್ವಾನರನ್ನೇ ಆತ್ಮ ಅಂತ ತೋರಿಸಿ ಕೊನೆಗೆ ಆ ವೈಶ್ವಾನರ ಆತ್ಮನೂ ಕೂಡ ಸಪ್ತಾಂಗದಿಂದ ಇರೋದ್ರಿಂದ ಇವನಿಗಿಂತ ಅವನು ಶ್ರೇಷ್ಠ, ಆದರೂ ಕೂಡ ಅವನು ಕೂಡ ಆತ್ಮನಲ್ಲ. ಅಲ್ಲಿ ಸಪ್ತಾಂಗ ಅಂದರೆ ಅಲ್ಲಿಗೆ ಅವನಿಗೂ ಉಪಾಧಿ ಇದೆ, ಅದನ್ನು ತೆಗೆದಾಕಬೇಕು ಅಂತ ಹೇಳಿ ಅದನ್ನೂ ಕೂಡ ತೆಗೆದಾಕ್ತಾರೆ ಅಂತ. ಹೀಗೆ ಎಲ್ಲವನ್ನೂ ನೆಗೆಟ್ ಮಾಡೋದರಿಂದ ತೋರಿಸ್ತಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು. ಇದರ ಸಾರಾಂಶ ಎಲ್ಲ ಪೂರ್ತಿ ಮುಗಿದಿದೆ. ನಾಳೆಯಿಂದ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗೋಣ. 25ನೇ ಮಂತ್ರನೂ 26ನೇ ಮಂತ್ರದಿಂದ ಹೋಗಬೇಕು. ನೋಡೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್.